ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಾಗ ಅವನು ನಾವು ಹೇಗೆ ನೋಡ್ತೇವೆ ಅನ್ನೋದರ ಮೇಲೆ ನಿನ್ನ ತಂದೆ ಅಂತ ಗೊತ್ತಾದ ಮೇಲೆ ಭವ್ಯವಾಗಿ ದಿವ್ಯವಾಗಿ ಊರ ಹೊರವಲಯದಿಂದಲೇ ಸ್ವಾಗತಿಸಿ ಕರೆದುಕೊಂಡು ಬಂದು ತಂದೆ ಗೊಪ್ಪಿಸುವ ರಾಜ್ಯವ ಆಗ ಅಮ್ಮ ನೀವು ಹೇಳುವುದೇನೋ ಸತ್ಯ, ಆದ್ರೆ ಒಪ್ಪಿಕೊಳ್ತಾರೆ ಎನ್ನುವಂತಹ ವಿಶ್ವಾಸ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿ ಎನ್ನುವ ಕಾರಣಕ್ಕಾಗಿ ಕುದುರೆಯನ್ನು ಕಟ್ಟಿದ ಪರಿಣಾಮದಿಂದ ಯುದ್ಧಕ್ಕೆ ಅವರು ಸನ್ನದ್ಧರಾಗಿದ್ದಾರೆ, ನಾವು ಸಿದ್ಧರಾಗಿದ್ದೇವೆ. ನಾನು ಅವರ ಬಳಿಗೆ ಹೋಗಿ ನಾಡನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ, ಕುದುರೆಯನ್ನು ನಿಮಗೆ ಒಪ್ಪಿಸ್ತಾನೆ ಇದ್ದೇನೆ ಎನ್ನುವ ಹಾಗೆ ಹೇಳಿಕೊಂಡಾಗ ಇವನೊಬ್ಬ ರಣ ಹೇಳಿ ಎನ್ನುವ ಹಾಗೆ ನನ್ನನ್ನು ತಾತ್ಸಾರ ಮಾಡ್ಲಿಕ್ಕಿಲ್ವೇನಮ್ಮ? ಸುಕುಮಾರ ಅಂತ ಹೇಳಿದ್ರು ನಿಮ್ಮ ಹೆಸರು ಹೇಳಿದ್ರೆ ನೆನಪಾದಿತ್ತಲ್ವಾ? ಯಾಕಂದ್ರೆ ಅಂದು ಆ ಕಾಲ ನಾವು ಸೇರಿದ ಆ ಸಮಯ ಆಯ್ತಲ್ಲ, ಅವರಿಗೆ ಪಕ್ಕನ ನೀನು ಹೋಗಿ ಮಾತನಾಡಿದಾಗ ಗೊತ್ತಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ಯುವಕ ಬಂದು ಕಾಲಿಗೆ ಬಿದ್ದು ನಾನು ತಪ್ಪು ಒಪ್ಪಿಸ್ತೇನೆ ಅಂತ ಹೇಳಿದ್ರೆ ಅದು ಒಂದು ಕಡಿಮೆ ಅಂತ ನಿನಗೂ ಅನಿಸಬಹುದು. ಜೊತೆಯಲ್ಲಿ ಈ ಮಾತನ್ನು ಹೇಳಿ ಚಿತ್ರಾಂಗದೆಯ ಕುಮಾರನಿದ್ದೇನೆ, ವೀರ ಬಪ್ರವಾಹನಿದ್ದೇನೆ ಅಂತ ಹೇಳಿದ್ರೆ ಅವರಿಗೂ ಹೆಮ್ಮೆ ಆದೀತು. ಅಮ್ಮ, ನಿಮ್ಮ ಮುಖವನ್ನು ನೋಡಿದಾಗ ಎಂತಹ ಸಂತೋಷದಿಂದಿದ್ದೀರಿ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಆಗಲಿ ನನ್ನ ತಂದೆಯವರನ್ನು ಅತಿ ವಿಜೃಂಭಣೆಯಿಂದ ಕರೆತರುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ತಳಿರು ತೋರಣಗಳಿಂದ ಶೃಂಗಾರವಾಗಲಿ ಮಣಿನಗರ. ನೀವು ಅವರು ಬರುವಂತಹ ದಾರಿಯನ್ನು ನಿರೀಕ್ಷಿಸ್ತಾ ಇರಿ ಅಮ್ಮ. ತಂದೆಯನ್ನು ನನಗೆ ತಂದು ಒಪ್ಪಿಸ್ತೇನೆ. ಆದಿತ್ತಲ್ಲ, ನಿನಗೆ ಯಶಸ್ಸಾಗಲಿ, ಯಶವಂತರಾಗು, ಕೀರ್ತಿಶಾಲಿ. ಮಂತ್ರಿ ಇದು ಏನಯ್ಯ? ಇದು ಏನಯ್ಯ? ಯಾವುದಯ್ಯ ಅಂದ್ರೆ ಸದ್ಯದ ವಿದ್ಯಮಾನಗಳು ಏನು ಅಂತ ಕೇಳ್ತಾ ಇದ್ದೇನೆ. ನಾನು ನನ್ನ ಆರೋಗ್ಯದ ಕುರಿತಾಗಿ ಏನಯ್ಯ ಅಂತ ಕೇಳಿದ್ದಲ್ಲ. ನಿಮ್ಮ ಆರೋಗ್ಯ ಏನು ಆಗುವುದಿಲ್ಲ. ಓ, ವಿದ್ಯಮಾನ ಅಂದ್ರೆ ವಿದ್ಯಮಾನ ಏನು? ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಹೌದು, ಎಲ್ಲವರು ಅಲ್ಲರು. ಆಜ್ಞೆ ಕೊಟ್ಟವರು ತಾವು ತಾನೆ. ಮತ್ತೆ ಬೇಡ, ನಾನು ಆಜ್ಞೆ ಕೊಟ್ಟದ್ದೇ ತಡ ಎಲ್ಲ ಎದ್ದು ಹೋಗಿ ಆಗಿದೆ, ಕೆಲವರು ಬಂದು ಸೇರಿಯಾಗಿದೆ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಯುದ್ಧ ಬೇಡ. ನಿಲ್ಲಿಸಿದ್ದಾರೆ. ಒಂದೇ ಮಾತು, ಕದನ ವಿರಾಮ ನಾವು ಘೋಷಿಸಬೇಕು. ಎಷ್ಟು ದಿವಸದ ಮಟ್ಟಿಗೆ ಅಲ್ಲ, ಅದನ್ನು ಆಲೋಚನೆ ಮಾಡುವ. ಯಾಕೆ ಅಂತ ಕೇಳಿದ್ರ, ಯಾಕೆ ಬಂದಿರುವಂತಹ ಪಾರ್ಥ ಅವ ನಮ್ಮ ವಿರೋಧಿ ಸ್ಥಾನದಲ್ಲಿದ್ದಾನೆ ಎನ್ನುವ ಹಾಗೆ ನಾವು ತಿಳ್ಕೊಂಡದ್ದು. ವಿರೋಧಿ ಅಲ್ಲ ಅಲ್ವಾ? ಅವರು ಭಾಷೆ ಕೊಟ್ಟು ಹೋಗಿದ್ದಾರಂತೆ. ಯಾರಿಗೆ ಭಾಷೆ ಕೊಟ್ಟದ್ದು? ಅಂದ್ರೆ ಅದು ನಿನಗೆ ಹೇಗೆ ವೆದ್ದಾಯ್ತು? ಈಗ ನಾನು ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ
ನನ್ನಮ್ಮ ನನ್ನ ಕಣ್ಣ ಮುಂದೆ ಬಂದು ಒಂದು ಮಾತು ಆಡಿ. ಏನಪ್ಪ ಅಮ್ಮ ಮಗನ ಸಂಭಾಷಣೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಆ ಪಾಂಡು ತರಳ ನಿನಗೆ ತಾತ. ಯಾರಿಗೆ? ನನ್ನಮ್ಮ ನನ್ನಲ್ಲಿ ನಿನ್ನಲ್ಲಿ ಹೇಳಿದ್ರು. ಅಭಿನಯದಲ್ಲಿ ಇಲ್ಲಿ ಹೇಳಿದ್ರಿ. ನೀನು ನನಗೆ ಒಂದು ಸಲ ತಾತ ಮಾಡಿದ್ದೆ ಅಂತ ಹೇಳಿಸಿದೆ. ಇಲ್ಲ, ಹೀಗೆ ಹೇಳಿ. ನಾನೇ ಯಾರಿಗೂ ತಾತ ಆಗಿದೆ, ಹೀಗೆ ಮುತ್ತಾತ ಆಗಿ ಹೋಗ್ತಾ ಇದ್ದೇನೆ. ಪುಣ್ಯಾತ್ಮ ಭಾಷೆ ಕೊಟ್ಟ ವಿಚಾರ ಹೇಳಿದಿರಲ್ಲ. ಈ ಹಿಂದೊಂದು ಸಂದರ್ಭ ತೀರ್ಥಯಾತ್ರೆಗಾಗಿ ಬಂದಂತಹ ಸಂದರ್ಭದಲ್ಲಿ ಗಾಂಧರ್ವ ವಿಧಿ ಪ್ರಕಾರ ನನ್ನ ಅಮ್ಮನನ್ನು ಮದುವೆಯಾಗಿ ಭಾಷೆ ಕೊಟ್ಟು ಹೋಗಿದ್ದಾರಂತೆ. ಹಾಗಾಗಿ ಈಗ ವಿಜೃಂಭಣೆಯಿಂದ ಕರೆದಿರಬೇಕು ಎನ್ನುವ ಹಾಗೆ ನನ್ನಮ್ಮ ಆಡಿದ್ರು. ಆದ್ರೆ ಒಂದು ತೊಂದರೆ ಆಯ್ತಲ್ಲ. ಏನು ತೊಂದರೆ? ನಾವು ಕುದುರೆಯನ್ನು ಮೊದಲೇ ಕಟ್ಟಿದ್ದೇವೆ, ಶಕ್ತಿ ಉಂಟು ಅಂತ ಗಟ್ಟಿಯಾಗಿದೆ. ಈ ವಿಚಾರ ಅವರಿಗೂ ಗೊತ್ತಿರಬಹುದು, ಗೊತ್ತಿದೆ, ಯುದ್ಧಕ್ಕೆ ಸಿದ್ಧರಾಗಿರಬಹುದು. ಈಗ ಒಂದು ವೇಳೆ ನಾವು ಅವರ ಸಮ್ಮುಖಕ್ಕೆ ಹೋಗಿ ಕೈ ಮುಗಿದು ಕುದುರೆಯನ್ನು ಪಡ್ಕೊಳ್ಬೇಕು ಎನ್ನುವ ಹಾಗೆ ನಾವು ಹೇಳಿದೆವು ಅಂತಾದ್ರೆ ನಮ್ಮನ್ನು ಯಾವ ರೀತಿ ತಿಳ್ಕೊಳ್ತಾರೋ ಆ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ. ಅದರ ಕುರಿತಾಗಿ ಆಲೋಚನೆ. ರಾಜ ಯಾಕೆಂತ ಹೇಳಿದ್ರೆ ನಾವು ಎಲ್ಲಿಯೇ ಆಗಲಿ ತಿಳಿದು ತಿಳಿದು ತಪ್ಪು ಮಾಡಬಾರ್ದಂತೆ. ಒಂದು ವೇಳೆ ನಾವು ತಿಳಿದು ತಪ್ಪು ಮಾಡಿದ್ರೆ ಅದು ಅಪರಾಧ, ತಿಳಿಯದೆ ತಪ್ಪು ಮಾಡಿದ್ರೆ ಅದು ಪ್ರಮಾದ. ಈಗ ನೀನು ಮಾಡಿದ್ದು ಇದು ತಿಳಿಯದೆ ಮಾಡಿದ್ದು. ಬಂದ ವ್ಯಕ್ತಿ ಯಾರು ಏನು ಅಂತ ನಿನಗೆ ಮೊದಲಾಗಿ ಗೊತ್ತಿರಲಿಲ್ಲ. ಬಂದ ನಂತರ ನಾವು ಎದುರು ಹಾಕಿಕೊಂಡ ಮೇಲೆ ಗೊತ್ತಾದ್ದು ಬಂದವ ಇಷ್ಟು ದೊಡ್ಡ ಜನ ಅಂತೇಳಿ ಅಲ್ವಾ. ಅದರಲ್ಲಿಯೂ ಬಂದವ ಯಾರು ಬೇರೆ ಯಾರ್ಯಾರಲ್ಲ, ನಿನ್ನ ಅಪ್ಪ ಅಂತೇಳಿ ಈಗ ಗೊತ್ತಾದದ್ದು. ಮತ್ತೆ ಇನ್ನೊಂದು ವಿಷಯ ಹೇಳಬೇಕಾ, ಈ ಪ್ರಪಂಚದ ಕಟು ಸತ್ಯ ಇದುವೇ ಒಂದಿರು. ಬೇರೆ ಸತ್ಯವನ್ನಾದರೂ ಎಲ್ಲರೂ ಭೇದಿಸಬಹುದು, ಆದರೆ ಒಬ್ಬಾತನಿಗೆ ತಂದೆ ಯಾರು ಎನ್ನುವುದನ್ನು ತಾಯಿ ಹೇಳಿಯೇ ಗೊತ್ತಾಗಬೇಕು ಹೊರತು ಮತ್ತೆ ಯಾರೆಂದಲೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು ಮನೆಯಲ್ಲೊಬ್ಬ ಇದ್ದ ಅವ ತಂದೆ ಅಂತ ಹೇಳ್ಬೋದು, ಆದ್ರೂ ಮೂಲ ತಂದೆ ಯಾರೆನ್ನುವುದು ತಾಯಿ ಬಾಯಿ ಬಿಟ್ಟರೆ ಮಾತ್ರ ಗೊತ್ತಾಗುತ್ತದೆ. ಹಾಗಾಗಿ ನಿನ್ನ ಜನಕ ಎನ್ನುವುದು ಇಲ್ಲಿ ತಾಯಿ ಪ್ರಸ್ತಾಪಿಸಿದ ನಂತರ ನಾವು ಇನ್ನು ಎರಡು ಮಾತಾಡ್ಲಿಕ್ಕೆ. ನಿಮಗೆ ಗೊತ್ತಿತ್ತ ಈ ವಿಷಯ? ನನಗೆ ಮೊದಲೇ ಗೊತ್ತುಂಟು, ಮೊದಲೇ ಹೇಳ್ಬೋದಿತ್ತಲ್ಲ. ಅದು ನಾನು ಹೇಳಬಾರ್ದು. ಯಾಕೆಂತ ಹೇಳಿದ್ರೆ ತಾಯಿ ಹೇಳಬೇಕಾದಂತಹ ವಿಚಾರ. ಒಂದು ವೇಳೆ ನಾನು ಮೊದಲೇ ಹೇಳಿ ಇವರೇ ನಿನ್ನ ತಂದೆ ಅಂತ ಹೇಳಿದ ಮೇಲೆ ತಾಯಿ ಅಲ್ಲ ಅಂತ ಹೇಳಿದ್ರೆ ನನ್ನ ಮಾತು ಸುಳ್ಳು ಅಂತ ಆಗುದಿಲ್ವಾ? ಹಾಗಾಗಬಾರ್ದು. ಯಾಕೆಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರ ಮನಸ್ಸನ್ನಾದ್ರೂ ನಾವು ಕಂಡುಕೊಳ್ಳಿಕ್ಕೆ ಆಗುತ್ತದೆ. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ನೋಡಬಹುದಂತೆ, ಬಿಳಿ ಕಾಗೆಯನ್ನಾದ್ರೂ ನೋಡಬಹುದಂತೆ, ರಾತ್ರಿ ಹಗಲು ಹಗಲು ರಾತ್ರಿಯನ್ನಾಡೋದು ನೋಡಬಹುದಂತೆ. ಆದ್ರೆ ಹೆಣ್ಣಿನ ಮನಸ್ಸನ್ನು ಯಾರೂ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಹೇಳಿದ ಮಾತಿಗೆ ತಾಯಿ ವಿರೋಧ ಮಾಡಿದ್ರೆ ತಪ್ಪಾಗಿ ಹೋಗುತ್ತದೆ, ಪ್ರಸಂಗವೇ ಅದಲು ಬದಲಾಗುತ್ತದೆ. ಹಾಗಾಗಬಾರದು ಎನ್ನುವ ಕಾರಣದಿಂದಲೇ ನಾನು ಇಷ್ಟೊತ್ತು ನಿಂತದ್ದು. ತಾಯಿಯ ಬಾಯಿಂದಲೇ ಈ ಮಾತು ಬರಲಿಂತ, ತಾಯಿಯ ಬಾಯಿಂದ ತಂದೆ ಅಂತ ಎನ್ನುವಂತಹ ಮಾತು ಬಂದಾದ ನಂತರ ಇನ್ನು ನಮ್ಮ ಮಧ್ಯೆ ಎರಡು ಮಾತಿಲ್ಲ. ಕಪ್ಪ ಕಾಣಿಕೆಯನ್ನು ತಕೊಂಡು ಹೋಗಿ ಅವನ ಪಾದ ಬುಡದಲ್ಲಿ ಇರಿಸಿ ತಪ್ಪಾಯಿತು ಅಂತ ಕ್ಷಮೆಯನ್ನ ಕೇಳಿಕೊಳ್ಳುದು. ಮತ್ತೆ ಇದರಲ್ಲಿ ನೀನು ಕ್ಷಮೆ ಕೇಳಿದ ನಂತರ ನಿನಗೇನು ಸಣ್ಣವ ಎನ್ನುವಂತಹ ಭೇದ ಬೇಡ. ಯಾಕೆ? ತಂದೆಯ ಕಾಲಿಗೆ ಮಕ್ಕಳು ಬೀಳುವುದು ಸ್ವಾಭಾವಿಕ ತಾನೇ. ಅದರಲ್ಲಿ ನಿನ್ನ ಸಣ್ಣತನ ಆಗಲಿಕ್ಕೆ ಹಿರಿಯವರಿಗೆ ಯಾವತ್ತೂ ಗೌರವ ಕೊಡುವವರು ಹಿರಿಯವರ ಕಾಲಿಗೆ ಬೀಳಲೇಬೇಕು. ಹಾಗಾಗಿ ಆಯುಷ್ಯ ವೃದ್ಧಿ, ನಮ್ಮ ಆರೋಗ್ಯವು ವೃದ್ಧಿ ಆಗುತ್ತದೆ. ಹಾಗಾಗಿ ನಾವು ಸಣ್ಣದಾಗ್ಲಿಕ್ಕಿಲ್ಲ, ತಕೊಂಡು ಹೋಗುವ, ಕಾಣಿಕೆಯನ್ನು ನೀಡುವ, ತಪ್ಪಾಯ್ತು ಅಂತ ಹೇಳಿ ಬೇಡಿಕೊಳ್ಳುವ. ಇದಕ್ಕೆ ಹೇಳುವುದು ಹಿರಿಯ ತಲೆ ಒಟ್ಟಿಗೆ ಬೇಕು ಅಂತ. ನಾನು ಗೊಂದಲಕ್ಕೀಡಾದಂತಹ ಸಂದರ್ಭ ಸರಿಯಾದಂತಹ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀರಾ. ಸರಿ ಸರಿ, ನಿಮ್ಮ ಸಲಹೆಯನ್ನು ಸ್ವೀಕರಿಸಿದ್ದೇನೆ. ಹಾಗಿದ್ರೆ ನಾವೆಲ್ಲರೂ ಒಂದಾಗಿ ಆ ಪಾರ್ಥ ಮಹಾಶಯರ ಸಮ್ಮುಖಕ್ಕೆ ಹೋಗಬೇಕು. ಸರಿ, ಹೋಗುವಾಗ ಹೀಗೆ ಹೋಗುವುದಲ್ಲ, ಅವರಿಗೆ ಬೇಕಾದಂತಹ ಕಪ್ಪ ಕಾಣಿಕೆ ಎಲ್ಲವೂ ಮಾತ್ರವಲ್ಲ, ಒಂದು ಕುದುರೆಯನ್ನು ಕಟ್ಟಿದ್ದಕ್ಕೆ ಬೇಕಾಗಿ 1000 ಕುದುರೆಗಳನ್ನು ನೋಡಿ. ಇದು ಮಗನ ಸಾಮರ್ಥ್ಯ. ಅಪಾಯ ತಗೊಂಡು ಬಂದದ್ದು ಒಂದು ಕುದುರೆ. ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳುವುದಲ್ಲ, ಉಂಟು ಅಂತಲ್ಲ ಪರ್ಯಾಯವಾಗಿ ತೋರಿಸುವುದಕ್ಕೆ 1000 ಕುದುರೆ ಕಾಣಿಕೆಯಾಗಿ ಅವರ ಪಾದಕ್ಕೆ ಅರ್ಪಿಸಬೇಕು. ಸರಿ, ಮಾತ್ರವಲ್ಲ ಅವರನ್ನು ಕರೆತರಬೇಕೆನ್ನುವ ಹಾಗೆ ಹೇಳಿದಾರಲ್ಲ. ಹೌದು, ಮಣ್ಣಿನಗರ ಶೃಂಗಾರವಾಗಬೇಕು, ಮಂಗಳಾರತಿಯನ್ನು ಮಂಗಳಾಂಗಿಯರು ಮಂಗಳಾರತಿಯನ್ನು ಬೆಳಗಬೇಕು.
ಮಂಗನಾಂಗಿಯರು ಸುಮಾರು ಜನ ಇದ್ದಾರೆ. ಮಂಗನಾಂಗಿಯರಲ್ಲ, ಮಂಗಳಾಂಗಿಯರು. ಅವರೆಲ್ಲರೂ ಸಿದ್ಧರಾಗಲಿ. ಸರಿ. ಭಾರತ ಮಹಾಶಯರ ಜಯಘೋಷದೊಂದಿಗೆ ಸಾಗೋಣ ಅವರ ಸಮ್ಮುಖಕ್ಕೆ. ಆಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ, ನಮ್ಮ ತಿರುಗಾಟ ಸ್ವಲ್ಪ ಕಡಿಮೆ ಉಂಟು. ಹೌದಪ್ಪ, ಸೌಭಾ ದೇಶದ ದೊರೆ ಅನುಸಾನ್ವ ಭೂಪತಿ ಅನ್ನುವ ಹಾಗೆ ನನ್ನನ್ನು ಕರೀತಾ ಇದ್ದಾರೆ. ಕೆಲವು ರಾಜಾದಿರಾಜರು ನನ್ನ ಬಳಿಗೆ ಬಂದು ಸದಾಕಾಲ ನನ್ನ ಸೇವೆಯನ್ನು ಮಾಡಿಕೊಂಡು ಅವರು ನನ್ನ ಸಾಮಂತರಾಗಿದ್ದಾರೆ. ಆದ್ರೆ ಮೊನ್ನೆ ಒಂದೊಂದು ಘಟನೆ ನಡೆದು ಹೋಯ್ತಲ್ಲ. ಪಾಂಡವರ ಅಶ್ವ ನಮ್ಮ ಈ ಪುರಕ್ಕೆ ಬಂತು. ಬಲಿಷ್ಠನು ನಾನು ಅನ್ನುವಂತಹ ಹಮ್ನಿಂದ ಆ ತುರಗವನ್ನು ಬಂಧಿಸಿ ಯುದ್ಧ ಮಾಡುವುದಕ್ಕೆ ಮುಂದೆ ಹೋದೆ. ಆ ಪಾಂಡವರಲ್ಲಿ ಒಬ್ಬ ಭೀಮಸೇನ ನನ್ನಲ್ಲಿ ಯುದ್ಧಕ್ಕೆ ಬಂದ. ನಾನು ಬಿಡ್ಲಿಲ್ಲ. ಅವನಿಗೆ ಎಷ್ಟು ಆನೆಯ ಬಲ ಅಂತ ಹೇಳಿ ಅವ್ರು ಹೇಳಿದವ. ಅವನಿಗೆ ಅಷ್ಟು ಆನೆಯ ಬಲ ಇದ್ರೆ ನನಗೆ ಹೋರಾಟ ಮಾಡಿದೆ. ಹೋರಾಟದಲ್ಲಿ
ನನಗೆ ಗೆಲು ಅವನಿಗೆ ಗೆಲು ಅಂತ ನೋಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಕೊನೆಗೆ ಒಂದು ಕೊಟ್ಟಲ್ಲ ನನಗೆ, ಕೊಟ್ಟದ್ದೇ ತಡ ಬಿದ್ದು ಬಿಟ್ಟೆ. ಕೊನೆಗೆ ಹೇಳಿದ, ನೀನು ಯಾರ ಕಾಲು ಬೇಕಾದ್ರೂ ಹಿಡಿಯುವುದಕ್ಕೆ ಹೋಗು, ನನ್ನ ಕಾಲು ಹಿಡಿಯುವುದಕ್ಕೆ ಬರಬೇಡ. ಅಲ್ಲಿದ್ದಾನೆ ನಮ್ಮ ಜೊತೆಯಲ್ಲಿ ದೇವರು ಶ್ರೀಕೃಷ್ಣ ಪರಮಾತ್ಮ, ಅವನ ಕಾಲನ್ನು ಹಿಡಿದು ಶರಣು ಬಾ, ನಿನಗೆ ಬದುಕುವುದ ಅವಕಾಶ ಉಂಟಂತ. ನನಗೆ ಯಾವಾಗಲೂ ಜ್ಞಾನೋದಯ ಆಯ್ತು. ಕೃಷ್ಣ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರ, ತಪ್ಪಾಯ್ತು ಪುಣ್ಯಾತ್ಮ. ಹೋಗಿ ಕೃಷ್ಣನ ಪಾದಕ್ಕೆ ಎರಗಿದೆ. ಅವನಿಗೆ ಕ್ಷಮೆ ಕೊಟ್ಟ, ಆದ್ರೆ ಜೊತೆಯಲ್ಲಿ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾನೆ. ಇನ್ನು ನೀನು ಈ ಸೌಭಾದೇಶದಲ್ಲಿ ಇರುವುದಲ್ಲ, ಕಟ್ಟು ಹೊರುವುದು. ನನಗೆ ನಾಚಿಕೆ ಆಗ್ತದೆ ನೀವು ಹಾಗೆ ಹೇಳಿದ್ರು. ಅದೆಲ್ಲ ಮಣ್ಣಿಗೆ ಮುಗಿತಲ್ಲ. ಅದಲ್ಲ, ಯಾವ ಯಾವ ಕಟ್ಟನ್ನು ಹೊರುವುದಲ್ಲ. ಪಾಂಡವರಲ್ಲಿ ಮಧ್ಯಮ ಬಾಣವಣಿಸಿಕೊಂಡಂತಹ ಪಾರ್ಥ ದಿಗ್ವಿಜಯದಲ್ಲಿ ಸಾಧನೆಯನ್ನು ಮಾಡಿ ಸಂಗ್ರಹ ಮಾಡಿದಂತಹ ಕಪ್ಪ ಕಾಣಿಕೆಗಳನ್ನು ಅವನನ್ನು ಬಳಿಗೆ ತಂದು ಒಪ್ಪಿಸಿದಾಗ ಅದನ್ನು ನಾನು ತಲೆಯಲ್ಲಿ ಹೊತ್ತುಕೊಂಡು ಹೋಗುದಲ್ಲ, ಬಂಡಿ ಬಂಡಿಯಾಗಿ ನಮ್ಮಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಉಂಟು, ಅದರಲ್ಲಿ ಹೊರಿಸಿ ಕೊಂಡು ಹೋಗಿ ಹಸ್ತಿನಾವತಿಗೆ ಮುಟ್ಟಿಸು. ನಿನ್ನೆ ತನಕ ಆಯಿತು, ಇವತ್ತು ಎಲ್ಲಿಗೆ ಹೋಗುದಂತ ಗೊತ್ತಿಲ್ಲ, ಒಟ್ಟಿಗೆ ಸೇರ್ಬೇಕಲ್ಲ. ಹಾಗಾಗಿ ಅವನ ಜೊತೆ ಜೋಡಿಕೊಳ್ಳುತ್ತೇನೆ.
ಹಂಸಗೇತನಾದಿಗಳೆಲ್ಲ ಸೇರಿ ಯಾಗತುರಗದ ರಕ್ಷಣಾರ್ಥವಾಗಿ ಹಯವನ್ನು ಬೆಂಬಲಿಸುತ್ತಾ ಮುಂದೆ ಸಾಗಿದವರು ನಾವು. ನಿಜ. ಮಣಿಪುರ ಪ್ರದೇಶವನ್ನು ಹಯಪ್ರವೇಶಿಸಿದ ಕ್ಷಣದಲ್ಲಿ ದುಶ್ಶಕುನಗಳು ತಲೆದೋರಿದವು. ಆಗಲೇ ನಮಗೆ ಆತಂಕವೂ ಉಂಟಾಗಿತ್ತು. ಏನಾಗುತ್ತದೋ ಮುಂದೇನು ನಡೆಯುತ್ತದೆ. ಆದರೂ ಯಾಗದ ಹಯವನ್ನು ನಾವು ನಿಯಂತ್ರಿಸುವುದಕ್ಕೋ ನಿರ್ಬಂಧಿಸುವುದಕ್ಕೋ ಅವಕಾಶ ಇಲ್ಲದೆ ಇರುವುದರಿಂದ ಏನಿದ್ದರೂ ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ವಿಶೇಷದಿಂದ ಅಣ್ಣನಾದಂತಹ ಧರ್ಮಜನ ಧರ್ಮನಿಷ್ಠೆಯಿಂದ ನಮ್ಮಲ್ಲಿರುವ ಸತ್ವಾತಿಶಯದಿಂದ ತುರಗ ಎಲ್ಲೇ ಬಂಧನಕ್ಕೊಳಗಾದರೂ ಬಿಡಿಸಿಕೊಳ್ಳಬಹುದಾದಂತಹ ಛಾತಿ ಅವಕಾಶ ನಮಗಿದೆ ಅನ್ನುವಂತಹ ಭಾವದಿಂದಲೇ ತುರಗವನ್ನು ಮುಂದುವರಿಯುವುದಕ್ಕೆ ಬಿಟ್ಟರೆ ಈಗ ನಮಗೆ ವರ್ತಮಾನ ಬಂತು. ಮಣಿಪುರದ ಅಧಿಕಾರಿಯಾದಂತಹ ಬಬ್ರುವಾಹನ ತುರಗ ಬಂಧನವನ್ನು ಗೈದು ಕಾಳಗಕ್ಕೆ ಸನ್ನದ್ಧನಾಗಿದ್ದಾನೆ. ಮೊದಲೇ ದುಶ್ಶಕುನ ಕಂಡಿದೆ, ತುರಗ ಬಂಧನವೂ ನಡೆದಿದೆ, ಕಾಳಗಕ್ಕವ ಸಿದ್ಧನೂ ಆಗಿದ್ದಾನೆ. ಏನು ಹೇಗೆ ಅನ್ನುವ ಆತಂಕ ನಮ್ಮ ಅಂತರಂಗವನ್ನು ಬಾಗಿಸ್ತಾವೆ. ಅದೆಷ್ಟೋ ರಾಜ್ಯಗಳನ್ನು ಸೇರಿ ಕಪ್ಪು ಕಾಣಿಕೆಯನ್ನು ಪಡೆದವರು ನಾವು. ಈ ಸಂದರ್ಭಕ್ಕಾಗುವಾಗ ಮಣಿಪುರವನ್ನು ನಮ್ಮದಾದ ಹಯ ಸೇರಿದೆ, ಅದನ್ನು ಇಲ್ಲಿ ಅರಸ ಬಾಧಿಸಿದ್ದಾರೆ. ಅದೆಷ್ಟೋ ಅರಸರನ್ನು ಮಣಿಸಿದಂತಹ ನಮಗೆ ಈತೇನೇನು ಲೆಕ್ಕ. ಅರನು ಎದುರಾಗಿ ಬಂದರೂ ಕೂಡ ಅವನ ಹಣೆಯಲ್ಲಿ ಬೆವರು ಭರಿಸುತ್ತಾ ಶಕ್ತರು ನಾವಿದ್ದೇವೆ. ಕೊಡುವ Oh,
ಉದ್ದೇಶಕ್ಕಾಗಿ ಪ್ರಶ್ನಿಸಿದನೇ ಹೊರತು ನಿಮ್ಮ ವಿಕ್ರಮದಲ್ಲಿ ಅಪನಂಬಿಕೆ ಬಂದಿದೆ ಅಂತಲ್ಲ. ಹಾಗಿದ್ರೆ ನಾವು ಸರ್ವ ಸನ್ನದ್ಧರಾಗಿರೋಣ. ಸುರಗ ಬಂಧನವನ್ನು ನಡೆಸಿದ ಮಾ ಬಬ್ರುವಾಹ ಮುಂದಿನದ್ದಾದ ನಿಲುಮೆ ಏನು? ಮುಂದಕ್ಕೆ ಹೆಜ್ಜೆ ಇರಿಸಬೇಕಾದ ಹೊಣೆ ಇರುವುದು ಅವನಿಗೆ. ಏನಲ್ಲಿಂದ ಉತ್ತರ ಬರ್ತದೆ ಕಾಯ್ತಾ ಇದೆ. ಸೇರಿಕೊಂಡಿದ್ದೇವೆ. ಹೌದು. ಆದ್ರೆ ಯಾರಿಗೋ ತಂದದ್ದು ಯಾರಿಗೋ ಸಮರ್ಪಣೆ ಆಗಬಾರದು ತಾನೆ. ಸತ್ಯ. ಹಾಗಾಗಿ ಪಾರ್ಥ ಮಹಾಶಯರಿಗಾಗಿ ತಂದದ್ದು ನಾವು. ಹೌದು. ಈ ಕೂಟದಲ್ಲಿ ಪಾರ್ಥ ಮಹಾಶಯರು ಎಲ್ಲಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಳು. ಅದಕ್ಕಿಂತಲೂ ಮೊದಲು ಪಾರ್ಥ ಮಹಾಶಯನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮದರಲ್ಲಿ ಬಾಲ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ ಅಂತ ಕಾಣ್ತಾ ಹೋಗ್ತೀನಿ ಅಲ್ವಾ? ನಾನು ಆವಾಗಲೇ ಆಜ್ಞೆ ಮಾಡಿದ್ದೇನೆ, 6ಕ್ಕಿಂತ ಮೇಲೆ
65ಕ್ಕಿಂತ ಒಳಗೆ ಅಂತ ಅದು ಯುದ್ಧಕ್ಕೆ ಅಲ್ವಾ. ಅವರಿಗೆ ನಾವು ಕಪ್ಪಗಾಣಿಕೆಗೆ ಹೇಳಲಿಲ್ಲ. ಅವರಿಗೆ ಉಲ್ಲಾಸ ಉಂಟು ಅಂತ ಆದ್ರೆ ನಾವು ಆಕ್ಷೇಪ ಮಾಡಬಾರ್ದು. ಯಾಕೆ ಗೊತ್ತಾ? ಯಾಕೆ? ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮತ್ತೆ ಈ ಕ್ಷೇತ್ರದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ಎನ್ನುವ ಹಾಗೆ ಅವರಿಗೆ ಬಯಕೆ ಉಂಟಲ್ಲ, ಅದಕ್ಕೆ ಅವಕಾಶ ಪ್ರೋತ್ಸಾಹಕರಾಗಬೇಕು. ಪ್ರೋತ್ಸಾಹ ಕೊಡಬೇಕು. ಮತ್ತೆ ಇನ್ನೂ ಒಂದುಂಟು, ಹಳೆ ತಲೆಗಳೆಲ್ಲ ಈಗ ಮುಗಿತಾ ಬಂತು. ಏನಿದ್ರು ಶತಕ ಬಾರಿಸುದಿದ್ರೆ 15 ವರ್ಷದ ಒಳಗಿನ ಮಕ್ಕಳೇ ಈಗ ಎಲ್ಲ ಕಡೆ. ಹಾಗಾಗಿ ನೋಡುವ, ಯಾರಂತ ವಿಚಾರಣೆ ಮಾಡುವ. ತುಂಬಾ ಜನ ಇದ್ದಾರೆ, ಜಾಗ್ರತೆ ಆಯ್ತಾ? ಎಲ್ಲ ಕಪ್ಪಗಾಣಿಕೆ ತಂದಿದ್ದೀರಲ್ಲ, ಇಟ್ಕೊಳ್ಳಿ, ಕರಿತೇವೆ ನಿಮ್ಮನ್ನು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೃಷಕೇತು. ವೃಷಕೇತು. ವೃಕ್ಷ ಮಾಡ್ತೀರಾ? ವೃಷಕೇತು. ವೃಷಕೇತು ಇವರಲ್ಲ ಹಾಗಾದ್ರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹಂಸಧ್ವಜ. ಹಂಸ ಸಾಕ್ತೀರಾ? ಅದು ನೀವು. ಹಂಸಧ್ವಜ. ಧ್ವಜ. ನಮಸ್ಕಾರ. 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 ತಮ್ಮ ಹೆಸರು? ನೆನ್ಪಾಯ್ತಾ? ಸರಿ, ಮತ್ತೆ ಮಾತಾಡುವ. ಬೇರೆ ಊರಿಂದ ಬಂದದ್ದಲ್ಲ. ತಮ್ಮ ನಮಸ್ಕಾರ. ತಮ್ಮ ಹೆಸರು? ಮಹೇಶ್ಮತಿಯ ದೊರೆ. ತೊಂದರೆ ಇಲ್ಲ. ನಮಸ್ಕಾರ. ಆಯ್ತು, ನಿಮ್ಮ ಹತ್ರ ಕೇಳುವುದಿಲ್ಲ ನಾನು. ಈಗ ಎಲ್ಲರ ಹತ್ರ ಕೇಳ್ತಾ ಇದ್ರೆ ಆಗುದಲ್ಲ ಹೋಗುದಿಲ್ಲ. ಓಲೆಂದು ದೊಡ್ಡ ಕಿರೀಟ ಹೊತ್ತವ ಒಬ್ಬ ಕಾಣ್ತಾ ಇದ್ದ, ಅವನ ಹತ್ರವೇ ಕೇಳುವ. ಬಹುಶಃ ಅವ ಎಲ್ಲ ಗೊತ್ತಿರ್ಬೋದು. ಮಾತಾಡುವಾಗ ಜಾಗ್ರತೆ. ನೋಡುವ ನೋಡುವ. ನಮಸ್ಕಾರ. ಹಿಂದೆ ಮುಂದೆ ನೋಡು. ಅಲ್ಲ, ನಮಸ್ಕಾರ ಕೊಟ್ಟೆ ನಾನು. ಬಂತು ಅಂತ ಹೇಳಿದ್ರಿ, ಎಲ್ಲಿ ಬಂತು ಅಂತ ಗೊತ್ತಾಗ್ಲಿಲ್ಲ. ನಮಸ್ಕಾರ ಬಂತು ಅಂತ ಹೇಳಿದ್ರಿ, ಹಿಂದೆ ಮುಂದೆ ಹುಡುಕು. ನಮಸ್ಕಾರವೇ ಬಂತು ಅಂತ ಹೇಳಿದ. ನಾನೇನಾದ್ರೂ ಆ ಬದಿ ಈ ಬದಿ ಏನಾದ್ರು ಪ್ರಾಣಿ ಬಂತ ಅಂತ ಮಾಡಿದೆ, ಬರ್ಲಿಲ್ಲ. ಅದು ಇಲ್ಲಿ ಮಣಿಪುರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ತಾವು ತಮ್ಮ ಹೆಸರು? ಹೆಸರು ಬೇಕಾ? ಇದು ಕಿರೀಟ ನಿಮಗೆ ಭಾರ ಆಗ್ತದ? ಯಾಕೆ ಕೇಳಿದೆ. ಕಣ್ಣು ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಆಚೆ ಗಾಳಿಗೆ ಹೊಡೆಯುತ್ತಾ ಉಂಟು. ಓ, ಗಾಳಿಯ ರಭಸಕ್ಕೆ ದೂಡು. ಅದು ಒಂದು ಲೆಕ್ಕದಲ್ಲಿ ಒಳ್ಳೆದಲ್ಲ. ಭಾರ ಆದಾಗಿ ಕಾಣು. ನೀವು ಮುಗ್ಗರಿಸಿ ಬೀಳ್ಲಿಕ್ಕಿಲ್ಲಲ್ಲ, ಹೀಗೆ ಮಾಡಿ ಕೂತ್ಕೊಳ್ಳೋದು. ನೀವೇ ಮುದುಕರು ಇಷ್ಟು ಗಟ್ಟಿಯಾಗಿ ನಿಲ್ಲುವಾಗ ನಾವು ಯುವಕರು ಹೇಗೆ? ಅಬ್ಬ, ಯುವಕರು ಯಾವ ಬದಿದ್ಲು ಕಾಣುದಿಲ್ಲ ಯುವಕರು ಅಂತ. ನನಗಿಂತಲೂ ಮುಖದಲ್ಲಿ ರೇಖೆ ಹೆಚ್ಚಿಗೆ ಉಂಟು. ಪರವಾಗಿಲ್ಲ. ತಮ್ಮ ಹೆಸರು? ಎದೆಗಟ್ಟಿ ಉಂಟಾ? ಯಾರ್ದು? ನಿಮ್ಮದು. ಸಾಧಾರಣ ಇಷ್ಟು ವರ್ಷ ಎಂತ ಆಗ್ಲಿಲ್ಲ. ಯಾವ ಎಲ್ಲಿ ಹೋದ್ರೂ ಏನು ಸಮಸ್ಯೆ ಬರ್ಲಿಲ್ಲ. ಎದೆ ಗಟ್ಟಿದ್ದ ಕಾರಣ ಸ್ವಲ್ಪ ತಿರುಗಾಟ ನಡೀತಾ ಉಂಟು ನಮ್ಮದು. ಹಾಗಾದ್ರೆ ಕೇಳಿ, ಎದೆ ಸಣ್ಣಕ್ಕಿದ್ದಿದ್ರೆ ಯಾವಾಗ್ಲೂ ಹೋಗ್ತಿದ್ದೆ ನಾನು. ಯಾವುದು? ಸೌಭಾದೇಶ. ಅದನ್ನೆಲ್ಲ ಹೇಳಿಲ್ಲ, ಅಷ್ಟು ಬಬ್ಬೆ ಹಾಕಿ ಅಂತ ಕೇಳಿ. ನಿಮ್ಗೆ ಮೆಲ್ಲ ಹೇಳಿದ್ರೆ ಕೇಳ್ತದಲ್ಲ. ಕೇಳದೆ. ನಾನೆಂತ ಗಟ್ಟಿ ಹೇಳಿ. ನಾನೆಂತ ಕೆಪ್ಪರ್ ಸಂತಾನ ಇರ್ಲಿ. ಅನುಸಾರ ಸೌಭಾದೇಶ. ನೋಡಿ, ಮೆಲ್ಲ ಹೇಳಿದ್ರೆ ಕೇಳುವುದು, ಗಟ್ಟಿ ಹೇಳಿದ್ರೆ ಕಿವಿ ಹೊಡೆದು. ಬಾಯಿ ಅಷ್ಟು ದೊಡ್ಡದುಂಟು. ಸ್ವಲ್ಪ ಬೊಬ್ಬೆ ಹಾಕಿ ನಿನ್ನ ಹೆಸರು ಹೇಳಲಿಕ್ಕೆ ಸೌಭಾದೇಶ ಅಂತ ಹೇಳಿದೆ. ಒಂದು ಹೆಸರನ್ನು ಗಟ್ಟಿ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತು ಮಾರೆ, ಅದು ಗಟ್ಟಿ ಅಂತ ಕೇಳು, ಮೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಗಾಳಿ ಬಡಿತ ಉಂಟು, ಜಾಗ್ರತೆ ಮಾಡಿ. ಒಳ್ಳೆದಾಯ್ತಯ್ಯ, ನಿನ್ನೆ ಹೆಸರು ಗೊತ್ತಾಯ್ತು. ನನಗೆ ಈಗ ಎಲ್ಲರ ಪರಿಚಯ ಕೇಳಲಿಕ್ಕೆ ಪುರುಸೊತ್ತಿಲ್ಲ. ನಿಮ್ಮಲ್ಲಿ ಭಾರತ ಮಹಾಶಯ. ಮತ್ತೆ ಒಬ್ಬನದ್ದು ಕೇಳುವಾಗ ಇಷ್ಟು ಹೊತ್ತು ಮಾಡಿದ್ರೆ ಇನ್ನು ಕೆಲವರದ್ದು ಕೇಳುವಾಗ ಸಮಯ ಇಷ್ಟ. ಬೇಡ ಬೇಡ, ನನಗೆ ಒಬ್ಬರದ್ದೇ ಎಲ್ಲರ ಹತ್ರ ಸಿಕ್ಕಿದ್ರೆ ಸಾಕು. ಹೌದಾ? ಇದು ಭಾರತ ಮಹಾಶಯರಂದ್ರೆ ಯಾರು? ನಿಮಗೆ ಬೇಕಿತ್ತಾ? ಬೇಕಿತ್ತು. ನೋಡಿ, ಅಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಎತ್ತರದ ಪೀಠದಲ್ಲಿ. ಓ, ಇವರೇ? ಅವರೇ ಅಂತ ಹೇಳಿ. ಸರಿ ಸರಿ ಸರಿ. ಭಾರತ ಮಹಾಶಯರು ಯಾರು ಅಂತ ಗೊತ್ತಾಯ್ತು. ಗೊತ್ತಾಯ್ತಾ? ಓ, ಅಲ್ಲಿ ಮುಂಚೂಣಿಯಲ್ಲಿ ಕೂತಂತಹ ಈ ವ್ಯಕ್ತಿಯೇ ಭಾರತ ಮಹಾಶಯ. ಮಹಾನುಭಾವರಿವರು. ಬನ್ನಿ, ಕಪ್ಪಗಾಣಿಕೆ. ಪಾದಪುಟದಲ್ಲಿ
ಹೊಸ ಅನುಭವಕ್ಕೆ ನಾವು ಒಳಗಾಗಬೇಕಾಗಿ ಬಂತಲ್ಲ. ಪುರಗ ಬಂಧನವಾಗಿ ಹೋಗಿದೆ ಈ ಮಣಿಪುರದಲ್ಲಿ. ಇನ್ನೇನು ಕಾಳಗ ಮೇಳೈಸಿ ಬರ್ತದೆ. ಈ ನಿರೀಕ್ಷೆಯಿಂದ ನಾವಿದ್ದರೆ ಎಲ್ಲವೂ ನಿರಸನಾಗಿ ಹೋಯಿತಲ್ಲ. ಪಾದಮೂಲದಲ್ಲಿ ಕಪ್ಪ ಕಾಣಿಕೆಗಳನ್ನಿತ್ತು ಪಾದಕಾಮತನಾಗಿ ಅಪರಾಧವನ್ನು ಕ್ಷಮಿಸಬೇಕು ಅನ್ನುವಂತಹ ಭಾವದಿಂದ ಅಡಿಗರಗುತ್ತಾ ಇದ್ದಾನೆ ಒಬ್ಬ. ನೋಡಿದರೆ ಮುಖದಲ್ಲಿ ವರ್ಚಸ್ಸು ಕಾಣಿಸ್ತದೆ, ದೇಹದ ಅವಯವಗಳನ್ನು ವೀಕ್ಷಿಸಿದರೆ ಕ್ಷತ್ರಿಯ ಕುಲಾತ್ಮನ್ನ ಅನ್ನುವಂತಹ ಭಾಸ ನಾವು ಗೊತ್ತಾಗುತ್ತದೆ. ಮುಖದಲ್ಲಿ ಕಾಣಿಸುತ್ತಿರುವಂತಹ ವೀರ ಕಳೆಯನ್ನು ಗಮನಿಸಿದಾಗ ಸಮರ್ಥವಾಗಿ ಹೋರಾಟವನ್ನು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ ಅನ್ನುವುದನ್ನು ತರ್ಕಿಸುವುದಕ್ಕೆ ಬರ್ತದೆ. ಹಾಗೆಂದು ಒಬ್ಬಂಟಿಯೇ ನೋಡಿದರೆ ಗೊತ್ತಾಗುತ್ತದೆ. ಓ, ಅಲ್ಲಿ ಸೇನೆ ಕಾಣಿಸ್ತಾ ಉಂಟು, ಇಲ್ಲಿ ಮಂತ್ರಿ ಮಹೋದಯರು ಕಾಣಿಸ್ತಾ ಇದ್ದಾರೆ, ಬೇಕಾದ ಆನೆ ಸೇನೆ ಬಲ ಮಾರ್ಬಲ ಎಲ್ಲವೂ ಇದ್ದ ವೀರನಾಗಿ ಕಾಣಿಸಿಕೊಳ್ಳುವಂತಹ ಒಬ್ಬಾತ ನವತಾರುಣ್ಯವನ್ನು ಹೊಂದಿದವ. ಭಯ ಕಟ್ಟಿದ್ದು ತಪ್ಪಾಯಿತು ಅನ್ನುವಂತಹ ಭಾವದಿಂದ ನಮ್ಮ ಪಾದಮೂಲದಲ್ಲಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಅಡಿಗರಗುತ್ತಾನೆ ಅಂತಾದ್ರೆ ಏನಪ್ಪ ಇದು ವಿಚಿತ್ರ. ಇಷ್ಟೆಲ್ಲ ಇದ್ದವನು ಹೀಗೆ ಮಾಡುವುದಕ್ಕೆ ನನಗೊಂದು ಅರ್ಥವೇ ಆಗುವುದಿಲ್ವಲ್ಲ. ಹೌದಲ್ಲ ಮಂತ್ರಿಗಳೇ, ನಾವು ಮೊದಲಾಗಿ ಯಾರು ಎನ್ನುವುದನ್ನು ಪರಿಚಯ ಮಾಡಿಕೊಳ್ಬೇಕಿತ್ತು. ನಮ್ಮನ್ನೊಂದು ರಾಶಿ ಹಾಕಿ ಅಡ್ಡ ಬಿದ್ರೆ ಯಾರು ಅಂತ ಗೊತ್ತಾಗ್ತದೆ ಅವರಿಗೆ. ತಪ್ಪು ನಮ್ಮದ್ದೇ ಹೌದಾ? ನಮ್ಮದ್ದೇ ಅಲ್ವಾ? ಪರಿಚಯ ಹೇಳೋಣ. ಹೇಳು. ತಮಗೆ ಆಶ್ಚರ್ಯವಾಗಿರಬಹುದು. ನಿಮಗೂ ನನಗೂ ಆ ರೀತಿಯ ಸಂಬಂಧ ಇದ್ದುದರಿಂದಲೇ ನಾನು ಈ ರೀತಿ ನಿಮ್ಮನ್ನು ಕರೆಯಬೇಕಾಯಿತು. ಕುದುರೆಯನ್ನು ನಾನು ಬಂಧಿಸಿದ್ದೇನೆ. ನಮ್ಮ ನಾಡನ್ನು ಪ್ರವೇಶ ಮಾಡಿದಂತಹ ಕುದುರೆ ಅದರ ಹಣೆಯಲ್ಲಿರುವಂತಹ ಲೇಖನವನ್ನು ಓದಿ ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಕುದುರೆಯನ್ನು ಬಂಧಿಸಿದ್ದು ನಾನು ಹೌದು. ಆದರೆ ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತು ನನಗೆ. ಈ ಹಿಂದೊಮ್ಮೆ ತಾವು ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭ ನನ್ನ ತಾಯಿಯನ್ನು ನೀವು ನೋಡಿದಿರಂತೆ. ಪರಸ್ಪರ ಪ್ರೇಮಾಂಕುರವಾಗಿ ಗಾಂಧರ್ವ ವಿಧಿ ಪ್ರಕಾರ ಅವರನ್ನು ವಿವಾಹವಾದಿರಂತೆ. ನಿಮ್ಮೀರ್ವರ ಸಮಾಗಮದಿಂದಲಾಗಿ ಹುಟ್ಟಿಕೊಂಡವ ನಾನು. ಬಬ್ರುವಾಹನ ಎನ್ನುವ ಹಾಗೆ ನನ್ನ ಹೆಸರು. ಇದು ಮೊದಲು ನಮ್ಮೊಳಗಿರುವಂತಹ ಸಂಬಂಧ ಏನು ಎನ್ನುವುದನ್ನು ತಿಳಿಯದೆ ಕುದುರೆಯನ್ನು ನಾನು ಬಂಧಿಸಿದ್ದು ಹೌದು. ಭೂತಳೇಶನಾದಂತಹ ನಾನು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟಿದ್ದೇನೆ. ಬದಲಾಗಿ 1000 ಕುದುರೆಗಳನ್ನು ಕಪ್ಪ ಕಾಣಿಕೆಗಳನ್ನು ತಮ್ಮ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನ ತಾಯಿ ಚಿತ್ರಾಂಗದ ದೇವಿ, ಸಾಕು ತಾಯಿ ಉಲೂಪಿ ದೇವಿ ಅವರೀರುವರು ನಿಮ್ಮ ದಾರಿ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ನಾನು ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ನನ್ನನ್ನು ಮಗನೆಂದು ಅಪ್ಪಿಕೊಳ್ಬೇಕಪ್ಪ.
ಜೊತೆಯಲ್ಲಿ ಅದೆಷ್ಟೋ ಸಮಯದಿಂದ ಇದ್ದವನ. ಹಾಗಾಗಿ ಯಾವ ಸಮಸ್ಯೆ ಇದ್ರೂ ಸರಿಯಾದಂತಹ ಉತ್ತರವನ್ನು ತಿಳಿದುಕೊಳ್ಳುವಲ್ಲಿ ನೀನು ಮುಂದಾಗ್ತಾ ಇದ್ದವ. ಹಾಗಾಗಿ ಆಗ ನೀನು ಆಡಿದ ಮಾತನ್ನು ನಾನು ಸರಿಯಾಗಿ ಕೇಳಿದೆ. ಹಾಗಾಗಿ ನನ್ನ ಮಾತನ್ನು ನೀನು ಆಲಿಸಬೇಕೆಂಬುದಾಗಿ ಮತ್ತೊಮ್ಮೆ ನಿನ್ನಲ್ಲಿ ಕೇಳಿಸ್ತಾ ಇದ್ದೇನೆ. ನೀನು ಸಾಮಾನ್ಯದವನಲ್ಲ, ಚಂದ್ರವಂಶದಲ್ಲಿ ಜನಿಸಿದವ, ಖ್ಯಾತಿಯನ್ನು ಗಳಿಸಿದವ. ನಿನ್ನಷ್ಟು ಎತ್ತರಕ್ಕೆ ಏರುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಅಂತಹ ಚಂದ್ರವಂಶದಲ್ಲಿ ಹುಟ್ಟಿದಂತಹ ನೀನು ಎಲ್ಲರನ್ನು ಒಂದು ಸೇರಿಸಿ ಇಂಥದ್ದು ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನೀನು ಬಹಳ ಪುಣ್ಯಾತ್ಮ ಇಲ್ಲ. ಆದರೆ ಇಷ್ಟು ಸಣ್ಣ ಹುಡುಗ ಬಂದು ನಿನ್ನ ಹತ್ತಿರ ಆವಾಗದಿಂದ ಕೇಳ್ತಾ ಇದ್ದಾನೆ, ನೀನು ನನ್ನ ಅಪ್ಪ, ಒಪ್ಪಿಕೋ ಒಪ್ಪಿಕೋ ಎಂಬುದಾಗಿ. ನೋಡು, ಸಣ್ಣ ಬಾಲ ಇವ, ಇನ್ನೂ ಬೆಳವಣಿಗೆ ಆಗುವುದಕ್ಕೆ ಉಂಟು ಇವನಲ್ಲಿ. ಈ ಬಾಲನ ಮೇಲೆ ಯಾಕೆ ನಿನಗೆ ಕೋಪ ತಂದು ಯಾಕೆ ಏನಾಗುವುದಕ್ಕುಂಟು? ಹಾಗಾಗಿ ಅವನು ಹೇಳಿದ್ದನ್ನು ನೀನು ಒಪ್ಪಿಕೊಂಡು ನಿನ್ನ ಮಗ ಅಂತ ನೀನು ಒಪ್ಪಿಕೊಳ್ಳು. ನಿಮ್ಮ ಸಂಬಂಧವೊಮ್ಮೆ ನಾವು ಚೆನ್ನಾಗಿ ನೋಡ್ತೇವೆ. ಈಗ ಬಾಲ ಆದ ಮಾತ್ರಕ್ಕೆ ಎಲ್ಲರೂ ನನ್ನ ಮಕ್ಕಳು ಅಂತ ಲೆಕ್ಕ. ಯಾವುದು ಬಾಲ ಆದ ಮಾತ್ರಕ್ಕೆ ಎಲ್ಲರೂ ನನ್ನ ಮಕ್ಕಳು ಅಂತ ಲೆಕ್ಕ. ಬಾಲ ನಿನ್ನ ಬಾಲ ಅಂತ ಹೇಳಿದ್ದು, ನನ್ನ ಬಾಲ ಅಂತ ಹೇಳಿದ್ದಾನೆ. ಅದು ಹೇಗಯ್ಯ ನೀವಷ್ಟು ನಿಖರವಾಗಿ? ಅವನ ರೂಪವನ್ನು ನೋಡು. ಹುಡುಗಾಡಿದ ಮಾತು ಹುಡುಗಾಟಿಗೆ ಅಂತ ನೀನು ಬಿಡಬೇಡ. ಅವನ ಮುಖವನ್ನೊಮ್ಮೆ ಸರಿಯಾಗಿ ನೋಡು. ನೀನು ಆ ಕಡೆಯೇ ನೋಡಿ ಮಾತಾಡಿದ್ರೆ ಏನು ಪ್ರಯೋಜನ ಉಂಟು? ನೋಡುವೊಮ್ಮೆ ಸರಿಯಾಗಿ. ಆಕಾಶದಲ್ಲಿ ಒಬ್ಬ ಸೂರ್ಯ ಇದ್ರೂ ಕೂಡ ಅವನ ಪ್ರಖರವಾದಂತಹ ಪ್ರಕಾಶವನ್ನು ತಡೆಯುವುದಕ್ಕೆ ಅಸಾಧ್ಯ. ಅಂತಹ ಒಂದು ಪ್ರಕಾಶ ಅವನ ಮುಖದಿಂದ ಹೊರಹೊಮ್ಮುತ್ತಾ ಇದೆ. ನೋಡು, ಅವನ ನಡೆಯಾಗಲಿ, ಅವನ ನುಡಿಯಾಗಲಿ, ಅವನಿಂತ ನಿಲುಮೆ ಆಗಲಿ, ಅವ ಹುಟ್ಟಂತ ಉಡುಗೆಯಾಗಲಿ ಎಲ್ಲಕ್ಕೆ ಹೋಲಿಸಿದ್ರೆ ಪಾರ್ಥ ಬಿಟ್ಟರೆ ಯಾರು ಅಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಅಲ್ಲ ಸಲ್ಲದ ಮಾತನ್ನು ಹೇಳಿ ಅವನ ಮನಸ್ಸನ್ನು ನೋಯಿಸಬೇಡ. ಮಗ ಒಮ್ಮೆ ಹತ್ತಿರಕ್ಕೆ ಕರೆದು ಅವನನ್ನು ಒಪ್ಪಿಕೊಳ್ಳಯ್ಯ, ಒಪ್ಪಿಕೊಳ್ಳು. ನೀನು ಮುಗ್ಧತೆ ಇದ್ದಂತಹ ಮಂದಿಗಳು ಮಾಡಿದ ಕಾರ್ಯಗಳು ಲೋಕದಲ್ಲಿ ಎಲ್ಲರಿಂದಲೂ ಕ್ಷಮಿಸಲ್ಪಡುತ್ತದೆ. ಅರ್ಕಲಾವಣ್ಯವನ್ನು ಹೊಂದಿದಂತಹ ಹುಡುಗ ಬಂದು ಕಾಲಿಗೆರಗಿದಾಗ ಅವನ ಸಗಿದಂತಹ ವರ್ತನೆಯ ಕುರಿತಾಗಿ ನೀನು ಆಲೋಚಿಸಲಿಲ್ಲ ಅಂತ ನಾನು ಭಾವಿಸ್ತೇನೆ. ಬದಲಾಗಿ ಅವನ ಅಂಗಸೌಷ್ಠವವನ್ನು, ಅವನ ರೂಪ ಸೌಂದರ್ಯವನ್ನು ಗಮನಿಸಿ ಅವನಲ್ಲಿರುವಂತಹ ಮುಗ್ಧತೆಯನ್ನು ಆಧರಿಸಿ ಅವನನ್ನು ಕ್ಷಮಿಸಿ ಬಿಡುವ ಔದಾರ್ಯಕ್ಕೆ ನೀನು ಮನಸ್ಸನ್ನು ಮಾಡ್ತಾ ಇದ್ದ. ಆದರೆ ಕೇವಲ ಆಕಾರ ಮಾತ್ರದಿಂದ ಒಬ್ಬನ ಗುಣ ಸ್ವಭಾವಗಳನ್ನು ನಮಗೆ ಅಳೆಯುವುದಕ್ಕಾಗುವುದಿಲ್ಲ. ಯಾಕೆ? ಯಾವನೇ ಒಬ್ಬನ ವ್ಯಕ್ತಿಯನ್ನು ಗುರುತಿಸುವುದು ವ್ಯಕ್ತಿಯಿಂದಲ್ಲ, ವ್ಯಕ್ತಿತ್ವದಿಂದ. ಹೌದಾ? ವ್ಯಕ್ತಿತ್ವ ಅನ್ನುವುದು ಹೇಗೆ ಗುರುತಿಸಲ್ಪಡುತ್ತದೆ? ಅವರು ಕೈಗೊಂಡಂತಹ ವರ್ತನೆಯ ಮೂಲಕವಾಗಿ. ಒಮ್ಮೆಗೆ ನಿಮಗೆ ಪಾರ್ಥನದ್ದಾದಂತಹ ವರ್ತನೆ ವಿಪರೀತವಾದಂತೆ ಅನ್ನಿಸಿರಬಹುದು. ಆದರೆ ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡರೆ ಆಗ ನಾನು ಮಾಡಿದ್ದೆಷ್ಟು ಸರಿ ಅನ್ನುವುದು ನಿಮ್ಮರಿವಿಗೂ ಬರುವುದಕ್ಕೆ ಅವಕಾಶ. ಅಂತರಂಗ ಕಾರಣವಿದೆ. ಹೇಗೆ?
ಲಾಲಿಸಬೇಕು. ಸರಿ. ಅನೇಕರು ನಮ್ಮ ಪಾಳೆಯದಲ್ಲಿದ್ದರು. ನಿರ್ದಿಷ್ಟವಾಗಿ ನಿಮ್ಮ ಹೆಸರನ್ನೇ ಹಿಡಿದು ಸಂಬಳಿಸುವುದಕ್ಕೆ ಪ್ರಬಲವಾದಂತಹ ಕಾರಣವಿದೆ. ಯಾಕೆ? ಕ್ಷಾತ್ರ ಪಂಥಾನುಸಾರವಾಗಿ ಎಸಗಬೇಕಾದ ಕರ್ತವ್ಯ ಏನು ಅನ್ನುವುದನ್ನು ಅರ್ಥ ಲೋಕಕ್ಕೆ ಆದರ್ಶವಾಗಬಹುದಾದಂತಹ ಬಗೆಯಲ್ಲಿ ನೀವು ಈ ತನಕ ಒದಗಿ ಬಂದವು. ಸರಿ. ನೀವು ತುರಗವನ್ನು ಬಂಧನ ಮಾಡಲಿಲ್ಲ. ಹಂಸಕೇತ ನೀನು ತುರಗವನ್ನು ಬಂಧನ ಮಾಡಲಿಲ್ಲ. ಬಂದವರು ಪಾರ್ಥ ಅನ್ನುವ ಕಾರಣಕ್ಕಾಗಿ ಪಾದ ಮೂಲದಲ್ಲಿ ಹೊನ್ನ ಕಾಣಿಕೆಯನ್ನು ಕೊಟ್ಟು ತನ್ನನ್ನು ಸಂರಕ್ಷಿಸಬೇಕು ಅನ್ನುವ ಹಾಗೆ ಕೇಳುವುದಕ್ಕೆ ನೀವು ಮುಂದಾದಿರ. ಕ್ಷಾತ್ರ ಪಂಥಾನುಸಾರವಾದಂತಹ ಕಾಳಗವನ್ನು ಮಾಡಿ ಯುದ್ಧದಲ್ಲಿ ಸೋಲು ಗೆಲುವುಗಳು ಆಮೇಲಿನ ನಿರ್ಣಯ. ಒಂದು ಕ್ಷಾತ್ರ ಪಂಥ ಏನು ಹೇಳ್ತದೆ, ಪಂಥಾನುಸಾರವಾಗಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡ ಮೇಲೆ ಪೂರ್ವ ವಿವೇಚನೆ ಇಲ್ಲದೆ ತೊಡಗಿದಂತಹ ಕಾರ್ಯ ಅಂತ ಕಂಡವರು ಆಡುವ ಬಗೆಯಾಗಕೂಡದು. ಸರಿಯಾದ ಸಮಾಲೋಚನೆಯನ್ನು ಕೈಗೊಳ್ಳಬೇಕಾದಂತಹ ನಿರ್ಧಾರ ಯಾವುದು ಅನ್ನುವುದರ ಕುರಿತು ನಿಖರತೆಯನ್ನು ಹೊಂದಿ ಆಮೇಲೆ ಕಾರ್ಯಪ್ರವೃತ್ತನಾಗಬೇಕಾದದ್ದು ಬುದ್ಧಿವಂತನಾದವನ ಲಕ್ಷಣ. ಸರಿ. ನಾನು ಆಗ ಆಡುವಾಗಲೇ ಆಡಿದೆ. ಹೇಗೆ? ಹುಡುಗ ಎಳೆಯವನಾಗಿರಬಹುದು, ಆದರೆ ಒಡಗೂಡಿದವರು ಎಳೆಯವರೇನು ಅನ್ನುವಲ್ಲ. ಮಂತ್ರಿ ಮಾರ್ಬಲಗಳಿದ್ದು ವೀರನೀತ. ನನ್ನ ವಾಕ್ಯವನ್ನು ನೀವು ಗಮನಿಸಬೇಕು. ಹಣ್ಣನ್ನು ತಲೆಯವರಿದ್ದಾರೆ ಅಲ್ವಾ? ಹೌದು. ತಲೆಹಣ್ಣಾದವರಿದ್ದಾರೆ, ಸರಿಯಾದ ಮಾರ್ಗದರ್ಶನವನ್ನು ಮಾಡುವುದಕ್ಕಿದ್ದಾರೆ. ಅಂತವರನ್ನು ಜೊತೆಗೆ ಇರಿಸಿಕೊಂಡ ಮೇಲೆ ರಾಷ್ಟ್ರ ಬಂದಂತಹ ಸಮಯದಲ್ಲಿ ಏನು ಮಾಡಬೇಕು ಅನ್ನುವುದರ ಕುರಿತಾದ ಪೂರ್ವ ವಿವೇಚನೆಯು ಹಂಗೆಯೇ ಕಾರ್ಯಪ್ರವೃತ್ತನಾಗಬೇಕು. ಅಲ್ಲ, ಉತ್ಸಾಹದ ಬರದಿಂದ ಕ್ಷಾತ್ರ ಪಂಥ ಕೆರಳಿ ತುರಗ ಬಂಧನವೇ ಸರಿ ಎನ್ನುವಂತಹ ನಿರ್ಣಯದಿಂದ ಕುದುರೆಯನ್ನು ಬಂಧಿಸಿದ್ದ ಹೌದಾದರೆ ಮತ್ತೆ ವಂಶಕ್ಕೆ ಅಪರಾಧವೆಸಗುವಂತಹ ನಿರ್ಣಯವನ್ನು ಕೈಗೊಳ್ಳಕೂಡದು. ಏನು ಹೇಳ್ತದ ಕ್ಷತ್ರಿಯ ಪಂಥ? ಕಟ್ಟಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಮುಂದಾಗುವಂತಹ ಪ್ರಕ್ರಿಯೆಯಲ್ಲಿ ಪ್ರಾಣಾರ್ಪಣವೇ ಒದಗಿ ಬರಬೇಕಾದಂತಹ ಸನ್ನಿವೇಶ ಒದಗಿ ಬಂದರೂ ಒಬ್ಬ ಕ್ಷತ್ರಿಯನಾದವನ ಅಂಜುವುದಕ್ಕೆ ಇಲ್ಲ. ವೀರಸ್ಯ ಮರಣಂ ತೃಣಂ. ಈ ಭಾವದಿಂದ ಮುಂದೆ ಸಾಗಬೇಕಾದದ್ದು ಕ್ಷಾತ್ರ ಪಂಥ. ಆದ್ರೆ ಅದಕ್ಕೆ ವಂಶಕ್ಕೆ ಅಪಚಾರವಾಗುವಂತಹ ವಿಧಾನದಲ್ಲಿ ತುರಗ ಕಟ್ಟಿದ ಮೇಲೆ ವಿವೇಕ ಜಾಗೃತವಾದದ್ದಿರಬೇಕು. ಬಂದವನು ತ್ರಿಲೋಕ ವಿಜಯಿಯಾದ ಪಾರ್ಥ ಅವನ ಮುಂಭಾಗದಲ್ಲಿ ಹೋರಾಡಿದರೆ ತನಗದು ಪ್ರಾಣಕ್ಕೆ ಆಪತ್ತಿನ ಕಾರಣವಾಗಿ ಪರಿಣಮಿಸುತ್ತದೆ ಎನ್ನುವ ಭಯದಿಂದ ಬದುಕುವ ಅಭಿಲಾಷೆಯಿಂದ ಹೊನ್ನ ಕಾಣಿಕೆಯನ್ನು ತಂದಿದ್ದು ಪಾದದ ಮೇಲೆ ಹೊರಳಿ ತನ್ನದ್ದು ತಪ್ಪಾಯಿತು ಅನ್ನೋ ಹಾಗೆ ಕೇಳಿಕೊಳ್ಳುವುದಕ್ಕೆ ನನ್ನ ಮಗನಾದರೆ ಸಾಧ್ಯವಾಗುತ್ತಿತ್ತೆ. ಏನು? ನನ್ನ ಮಗ ಆದ್ರೆ ಹಾಗೆ ಮಾಡ್ತಿದ್ರು. ಹಾಗಾದ್ರೆ ನನಗೊಂದು ಸಂಶಯ ಇದೆ. ಏನು? ನಿಮಗೆ ಹಾಗಾದ್ರೆ ಮಕ್ಕಳು ಇದ್ರೆ? ಅಯ್ಯೋ, ಆ ವಿಷಯ ನೆನಪಿಸಬೇಡ. ಮಕ್ಕಳೇ ಇಲ್ಲ ಅಂತಲ್ಲ, ಕಂದರ ನಗೆಗಿಲ್ಲ ಕಾಂತೆಸು ಬಂದ್ರೆ ಕಂದರ ನಗೆಗಿಲ್ಲ ಕಾಂತೆಸು ಬಂದ್ರೆ ನಂದನ ನನಗೆ ಮಕ್ಕಳೇ ಇಲ್ಲ ಅನ್ನೋ ಹಾಗೆ ನಾನೇನಾದ್ರೂ ಹಂಬಲಿಸುವುದಕ್ಕಿಲ್ಲ. ಏನು ಮಾಡೋಣ, ಇರುವ ಮಕ್ಕಳನ್ನು ಬಿಡಿಸಿಕೊಳ್ಳುವುದಕ್ಕಾಗದೇ ಹೋಯಿತಲ್ಲ ಅನ್ನುವಂತಹ ಪರಿತಾಪ ನನ್ನನ್ನು ಬಾಧಿಸುತ್ತಾ ಇದೆ. ನಿಮಗೆ ಮಗ ಇದ್ರ? ಯಾರು? ದ್ರೌಪದಿಯಲ್ಲಿಯೂ ಮಗ ಇದ್ದ. ಅವನೂ ಮಹಾರಥಿಯಿಂದ ಗುರುತಿಸಲ್ಪಟ್ಟವ. ಅಲ್ಲ, ಇಂತಹ ವೀರ ಇದ್ರ ಅಂತ? ಇಂತಹ ಇವನ ನವನಿಗೆ ಹೋಲಿಸಬೇಡವಯ್ಯ. ಅದು ಯಾಕೆ? ಅವನೆಂತಹ ವಿಕ್ರಮಿ. ಇನ್ನೂ ಪೂರ್ತಿ 16 ವರ್ಷ ಆಗಲಿಲ್ಲ. ಅಂತಹ ಹರೆಯದಲ್ಲಿಯೂ ಗುರುದಾರುಣಿಯಲ್ಲಿ ಗುರುಗಳಾದ ದ್ರೋಣಾಚಾರ್ಯರು ಬಲಿಗೆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ದುರಸಮರ್ಥರಾದ ವಿವೇಕವುಳ್ಳವರಾರು ಇಲ್ಲದೇ ಇರುವಂತಹ ಸನ್ನಿವೇಶದಲ್ಲಿ ಮರಿಯಾದ ಕದಳಿಯವನವನ್ನು ಪ್ರವೇಶಿಸಿದ ಹಾಗೆ ಆ ಚಕ್ರವ್ಯೂಹವನ್ನು ಪ್ರವೇಶಿಸಿ ಚಾಮರಾಜಿ ಮಾಡಿ ಒಂದೇ ದಿವಸದಲ್ಲಿ ಅತಿಶಯವಾದಂತಹ ಕೀರ್ತಿಗೆ ಕಾರಣವಾಗಬಹುದಾದ ಹೋರಾಟವನ್ನು ಮಾಡಿ ನನ್ನ ಸತಿಯಾದಂತಹ ಸುಭದ್ರಾನಂದನಾದಂತಹ ಅಭಿಮನ್ಯು ಏನು ಮಾಡೋಣ, ಅವನೊಂದಿಗೆ ಉಳಿಸಿ ಅವನನ್ನು ಬೆಳೆಸಿ ಬಾಡುವಂತಹ ಯೋಗವನ್ನು ನಾವು ಪಡೆದು ಬಂದಿಲ್ಲ. ಆದ್ದರಿಂದಲೇ ರಣಕ್ಷೇತ್ರದಲ್ಲಿ ಹೋರಾಡುತ್ತಾ
ಅವನನ್ನು ಪ್ರತ್ಯಕ್ಷವಾಗಿ ಗೆಲ್ಲುವುದಕ್ಕೆ ಸಾಧ್ಯವಾಗದೆ ಷಡುರತರುಗಳೊಂದಾಗಿ ಮೋಸದ ಎಸುಗೆಯಿಂದ ಅವನ ಮರಣವನ್ನು ಸಾಧಿಸಬೇಕಾದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ ಅಂತಾದ್ರೆ ಏನು ಒಂದು ದೃಷ್ಟಿಯಲ್ಲಿ ನೋಡಿದರೆ ನನಗಿಂತಲೂ ಒಂದು ತೂಕ ಹೆಚ್ಚೆ ಅಭಿಮನ್ಯು ಸಂದನು ಸುರಪುರಕ್ಕೆ ವೀರ ಸ್ವರ್ಗವನ್ನೇ ಅವ ಸೇರಿದ್ದಾನೆ ಅನ್ನುವಂತಹ ಸಮಾಧಾನ ಸಂತೃಪ್ತಿನ ಮಗು ಅಂತಹ ಅಭಿಮನ್ಯುವಿನಂತಹ ಮಗನನ್ನು ಪಡೆದ ತಂದೆಯಾದ ನನಗೆ ಅವ ಎಲ್ಲಿ ಇವ ಎಲ್ಲಿ ಒಮ್ಮನೆ ಒಂದು ಹೋಲಿಕೆ ಮಾಡಬೇಕು. ಪಾರ್ಥ ಮಹಾಶಯ, ಇನ್ನೊಂದು ಮಾತು, ಆವಾಗದಿಂದ ಅಯ್ಯೋ ಅಪ್ಪ ಅಪ್ಪ ಅಂತ ನಿಮ್ಮನ್ನು ಕರೆಯುತ್ತಾ ಇದ್ದಾನಲ್ಲ, ಹಾಗಾದ್ರೆ ಇವ ಯಾರು? ಲಾಭ ಇದ್ರೆ ಎಲ್ಲರೂ ಯಾರನ್ನ ಅಪ್ಪ ಅಂತ ಕರೆಯುತ್ತಾರೆ. ತಮ್ಮಯ್ಯ. ಇವನು ಬಹುಶಃ ಅದೇ ಕಾರಣಕ್ಕೆ ಹೇಳಿದ್ದಿರಬೇಕು. ಅದೇ ಅವನಿಗೆ ಹೇಳಿದ್ದು. ಹೌದು, ಅದೇ ನನ್ನನ್ನು ಆ ಕಾರಣಕ್ಕೆ ಹೇಳಿದ್ದು, ಲಾಭ ಸಿಗ್ತದೆ ಅಂತ. ಕೆಲವರಿದ್ದಾರೆ ಊರಿನಲ್ಲಿ ಬೆಳ್ಳಗಿದ್ದವನನ್ನ ಅಪ್ಪ ಅಂತ ಕರೆಯುವ ಜಾತಿ. ಹೌದಾ? ಬಹುಶಃ ಹಾಗೆ ಇದ್ದವಾಗಿರ್ಬೇಕು. ಹಾಗಾದ್ರೆ ಇವ ನನಗನ್ನಿಸ್ತದೆ ಚಿತ್ರಕಲೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಗರ್ಭವನ್ನು ಪಡೆದಿದ್ದ ಛತ್ರಿಕುಲದವರು ಶರಣು ಬರುವುದು ಛತ್ರಿಕುಲದವರು ಶರಣು ಬರುವುದು ವ್ಯವಹಾರದಿಂದ ತ್ರಿಲೋಕ ವಿಜಯಿಯ ಮಗನಾಗುವ ಅರ್ಹತೆ ಇವನಿಗಿಲ್ಲ ಅನ್ನುವುದನ್ನು ಇವ ತೋರಿಸಿದ. ಹೇಗೆ? ಯಾಕೆಂದ್ರೆ ತುರಗಬಂಧನವನ್ನು ಮಾಡಿದ ಮೇಲೆ ಯುದ್ಧಕ್ಕೆ ಅಂಗಿ ಕಪ್ಪವನ್ನು ತಂದು ತನ್ನ ಪಾದ ಮೂಲದಲ್ಲಿ ಒಪ್ಪಿಸಿದ. ಈ ವರ್ತನೆಯಿಂದಲೇ ಗೊತ್ತಾಗ್ತದೆ ಒಬ್ಬ ವೀರ ಪಾರ್ಥನ ಮಗನಾಗಿರುವುದಕ್ಕೆ ಇವ ಸಾಧ್ಯ ಇಲ್ಲ. ಮತ್ತೆ ಯಾರು? ಬೇಡ, ಇನ್ನು ರೂಪದಿಂದ ಗಮನಿಸಿದೆ. ರೂಪ ಸ್ವಲ್ಪ ನನ್ನಾಗಿ ಕಾಣ್ತದೆ. ಅದಕ್ಕೆ ಹುಟ್ಟಿಸಿದವನೇ ಆಗಬೇಕು ಅಂತ ಇಲ್ಲ. ಸತಿಪತಿಯರು ಒಂದಾಗುವಾಗ ಯಾವನ ಕುರಿತಾದ ಧ್ಯಾನ ಇರ್ತದೆ ಅಂತಹದೇ ರೂಪದ ಮಗ ಹುಟ್ಟುತ್ತಾನೆ ಎನ್ನುವುದು ತಿಳಿದವರ ಮತ. ಹೌದಾ? ಲೋಕ ವಿಜಯಿಯಲ್ವೋ ನಾನು. ಹೌದು ಹೌದು. ಅಯ್ಯೋ ಅಲ್ಲ, ಹೇಳಿದ್ ನಾನು. ನನ್ನ ನೆನಪು ಮಾಡಿಕೊಂಡೇ ಸತಿಪತಿಯರು ಒಂದಾಗಿರ್ಬೇಕು. ಇಲ್ಲೂ ನಿಮ್ಮ ಚಿತ್ರಪಟವನ್ನು ಹಿಡಿ. ಆದ್ದರಿಂದಲೇ ಅಂತಹ ಮಗನೇ ಹೊಟ್ಟೆಯಲ್ಲಿ ಹುಟ್ಟಿ ಬರುವುದಕ್ಕೆ ಕಾರಣವಾಗಿ ನನಗನ್ನಿಸ್ತದೆ ಈ ಮಣಿಪುರಕ್ಕೂ ದೇವಲೋಕಗಳಿಗೂ ಪಾತಾಳಕ್ಕೂ ಎಲ್ಲ ಪರಸ್ಪರ ಸಂಬಂಧ ಉಂಟು ಅಂತ ನಾನು ಹೇಳುವುದನ್ನು ಕೇಳಿದ್ದೆ. ಹೌದಾ? ಆಗ ದೇವಲೋಕದವರು ಗಂಧರ್ವ ಲೋಕದವರೆಲ್ಲ ವಿಹಾರಕ್ಕಾಗಿ ಬರುವಂತಹ ಪ್ರದೇಶ ಇದು. ಅಂತಹ ಒಂದು ಸಂಬಂಧ ಉಳ್ಳವಾಗುವುದರಿಂದ ನನಗೀಗ ಅನ್ನಿಸ್ತದೆ. ಹೇಗೆ ಅನ್ನಿಸ್ತದೆ? ಕಾಣುವುದಕ್ಕೆ ಅಕ್ಕಲಾವಣ್ಯದಂತಹ ಸ್ವರೂಪವನ್ನು ಹೊಂದಿದ ಇಂತಹ ಒಬ್ಬ ಮಗ ಹುಟ್ಟಬೇಕು ಅಂತಾದ್ರೆ ಒಬ್ಬ ಕುರೂಪಿ ತಂದೆಗೆ ಹುಟ್ಟಿದವ, ಒಳ್ಳೆ ಸುಂದರಾಂಗನಿಗೆ ಹುಟ್ಟಿದಿರುವೆ. ಏನು ಇದರ ಒಗಟು ಮಾತುಂಟು? ನನಗನ್ನಿಸ್ತದೆ ಅಲ್ಲ, ಚಿತ್ರಾಂಗದ ಎಲ್ಲಿಯಾದರೂ ಗಂಧರ್ವ ಲೋಕದ ತನ್ನ ಸ್ನೇಹಿತರೊಂದಿಗೆ ಒಡಗೂಡುವ ಕಾಲದಲ್ಲಿ ತ್ರಿಲೋಕ ವಿಜಯಿಯಾದಂತಹ ಪಾರ್ಥನನ್ನು ಮನಸ್ಸಿನಲ್ಲಿ ನೆಲೆಸಿರುವುದರಿಂದ ನನ್ನಂತಹ ರೂಪದ ಮಗ ಹುಟ್ಟಿರಬೇಕು. ಏನ್ ಹೇಳ್ತದೆ, ಯಾರನ್ನು ಕೂಡಿ ಸಂತಾನ ಪಡೆದ್ರು ಅದೀಪ ಅವರವರ ಇಷ್ಟ. ಆದ್ರೆ ಕೂಡುವುದಪ್ಪನನ್ನು ನೆನೆಯುವುದಪ್ಪನನ್ನಾದ್ರೆ ಅದಕ್ಕೆ ವ್ಯಭಿಚಾರ ಅಂತ ಹೆಸರು. ನನಗಿಷ್ಟದ ಇವ ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿದ ಮಾಲ್ಲ, ಇವ ಎಲ್ಲಿಯೋ ವ್ಯಾಪಾರಿಗಳ ಜಾತಿಯಲ್ಲಿ ಹುಟ್ಟಿದವನಿರ್ಬೇಕು. ಅವರ ಲಾಭಕ್ಕಾಗಿ ಮಾತ್ರ ಯೋಚನೆ ಮಾಡುವ ಇವನ ತಾಯಿಯಾದ ಚಿತ್ರಾಂಗದೆ ದೇಹ ಒಬ್ಬನಿಗೆ ಮನಸ್ಸಿನಲ್ಲಿ ಮತ್ತೊಬ್ಬನನ್ನು ಪರಿಚಯ ಪಡೆದ ಕುವರ ಇವಾಗಿರ್ಬೇಕು. ಅಂತವನು ತಂದ ಕಪ್ಪಕ್ಕೆ ಧಿಕ್ಕಾರ.
ಒಪ್ಪಿಕೊಳ್ಳುವುದಕ್ಕೆ ನಿನ್ನ ಮನಸ್ಸು ಹಿಂಜರಿಯುತ್ತಾ ಇದೆಯಾ? ಯಾವ ಸಭೆಯಲ್ಲಿ ಬಬ್ರುವಾಹನ ನಿನ್ನ ಮಗ ಅಲ್ಲ ಎನ್ನುವ ಹಾಗೆ ಜರದೆಯೋ ಅದೇ ನಾಲಿಗೆಯಿಂದ ಬಬ್ರುವಾಹನ ನಿನ್ನ ಮಗ ಎನ್ನುವ ಹಾಗೆ ಹೇಳಿಸಿದ್ರೆ ನನ್ನ ಕೇಂದ್ರನ ಮೊಮ್ಮಗ ನಾನಲ್ಲ, ನನ್ನ ಹುಟ್ಟು ಹೇಗೆ ನನ್ನಮ್ಮ ಚಿತ್ರಾಂಗದೆಯನ್ನು ನಿಂದಿಸಿದ ಪರಿಣಾಮವಾಗಿ ಮುಂದೆ ಒದಗಿ ಬರುವಂತಹ ವಿಪತ್ ಪರಂಪರೆ ಏನು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊ. ಆಡಿದ ನಾಲಿಗೆಯನ್ನು ಸೀಳಲಾಯಿತು. ನಾನು ಬಬ್ರುವಾಹನನಲ್ಲ. ಏ ಮಂತ್ರಶೇಖರ, ಮರಳಿ ಮಣಿಪುರಕ್ಕೆ ಹೋಗಲಿ. ಎಲ್ಲ ತಗೊಂಡೋಗಿ ಕಪ್ಪಗಾಣಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಲಿ. ವಿಶ್ವೇಶ್ವರನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಅಂತಹ ಶಕ್ತಿಯುತವಾದಂತಹ ಆಯುಧಗಳನ್ನು ಧರಿಸಿಕೊಂಡವ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ನೀವು ವ್ಯರ್ಥ ಮಾಡಬೇಡ ಸಮಯವನ್ನು. ಹಿಂದೆ
ಅಸಮರ್ಥನಾಗಿ ಹೋಗಿದ್ದಾನೆ. ಏನು? ಈ ಸಂದರ್ಭದಲ್ಲಿ ನಾನು ಮಾಡಿದಂತಹ ಕೃತ್ಯ ಅದು ಸರಿ ಎನ್ನುವ ಹಾಗೆ ನನಗನ್ನಿಸ್ತಾ ಇದೆ. ಆದ್ರೆ ತುಂಬಿದ ಸಭೆಯಲ್ಲಿ ನನ್ನ ನಿಂದಿಸುವುದಕ್ಕೆ ಮುಂದಾಗ ಅನುಸಾರುವ ಏನು? ಈ ಹಿಂದೆ ನೀನು ಯುದ್ಧದಲ್ಲಿ ಸೋತು ಇವರ ಜೊತೆ ಸೇರಿಕೊಂಡು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀಯ. ನೀನು ಹಾಗೆ ಮಾಡಂತ ಹೇಳಿ. ಯಾರು? ನಾನು ಇನ್ನೊಬ್ಬರಿಗೆ ತಲೆಬಾಗಿ ಬದುಕುವುದೇ ಇಲ್ಲ ನಾನು. ಹೌದಾ? ಹೌದು. ಗೊತ್ತಾಯ್ತಾ? ನಿನಗೂ ಒಂದು ಒಳ್ಳೆಯ ಮಾತು ಹೇಳ್ತೇನೆ. ಏನು? ಬದುಕಬೇಕು ಅಂತ ಆದ್ರೆ ಹೋಗು, ಇದ್ರೆ ಸಾಯ್ತೀನಿ ನನ್ನ ಕೈ. ಅವನಿಗೆ ಶರಣು ಬಂದು ಇವರ ಪಕ್ಷವನ್ನು ಸೇರಿತು. ನಿನಗೆ ಹೇಳಿದ್ದೆ ಹೇಗೆ? ನೀನು ಕೂಡ ನಿನ್ನಲ್ಲಿದ್ದಂತಹ ಬಲವನ್ನು ತೋರ್ಪಡಿಸಿ ಮುಂದೆ ಬಂದ್ರೆ ಅದು ನಿನಗೆ ಜಯವಾಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಚರಣಕ್ಕೆ ಎರಗುವುದರ ಜೊತೆಯಲ್ಲಿ ಆ ದೇವರ ಪಾದಕ್ಕೆ ಎರಗಿದ್ರೆ ನಿನಗೆ ಬದುಕುವುದಕ್ಕೆ ಆದಿತು. ಇಲ್ಲದಿದ್ರೆ ನಿನ್ನ ಕೈಕಾಲು ಕಟ್ಟಿಕೊಂಡು ಹೋಗಿ ದೇವರಿಗಾದ್ರೂ ನಮಸ್ಕಾರ ಮಾಡಿ, ನೀನು ಪ್ರಾರ್ಥನೆಗೆ ನಮಸ್ಕಾರ ಮಾಡುದು ನೋಡು. ಭಯದಿಂದ ನಮಗೆ ಶರಣಾಗಲು ಬಂದೆಯಾ? ಪಾರ್ಥನನ್ನು ನಿನ್ನ ತಾತನೆಂದು ಬಯಸಿದೆಯಾ? ಅದು ಸರಿಯಲ್ಲ. ಯುದ್ಧ ರಂಗಕ್ಕೆ ಶರಣಾಗು ಇಂದಲೇ. ಕಪ್ಪಗಾಡಿಕೆಯನ್ನು ಹಿಂದೆ ಪಡೆದು ಯುದ್ಧಕ್ಕೆ ಅಣಿಯಾದವ ನೀನು. ನಿನ್ನ ಎದುರಾಳಿಯಾಗಿ ಬಂದು ನಿಂತವ ಸಾಮಾನ್ಯನಲ್ಲ. ಕರ್ಣಜಾತ ವೃಷಗೆ Shall we
ನನ್ನನ್ನು ಕೊಂದವ ಪಾರ್ಥ ಮಹಾಶಯನಾಗಿದ್ದಾನೆ. ಆದ್ರೆ ವಿರೋಧವನ್ನು ಸಾಧಿಸುವ ಬದಲಾಗಿ ಬದುಕಿಕೊಳ್ಳುವುದಕ್ಕಾಗಿ ಪಾಂಡವರ ಜೊತೆ ಸೇರಿಕೊಂಡೆಯ ನಿನ್ನ ಅವಸಾನ ಆದದ್ದು. ಗೊತ್ತಿಲ್ಲದೆ ಆಗಿ ಹೋದಂತಹ ಘಟನೆ ಮರುಕಳಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲಾ ವಿಚಾರವನ್ನು ತಿಳಿದು ಶ್ರೀಕೃಷ್ಣ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಅರ್ಜುನನ ಪಾಳೆಯನ್ನು ಸೇರಿದವ ನಾನು. ಹೆಚ್ಚು ಮಾತಿಲ್ಲ, ಶಿರಹೋದೀತು. ಚುಂಬನ ಬಗೈದುನಿಗೆ ಶಶಿ ಕುಲದ ಮಾಡ್ಬೆಳೆದಿದೆ ಕಂದ ಹಾಯತು ಹಮ್ಮಜ್ಜಿ ಶೋಕಿಸಿದನು ಕನ್ನಜಾತ ಕಾಮರೂಪ ನಿನ್ನಯ್ಯ ನಮ್ಮ ಅಗ್ರಜನಾದಂತಹ ಕರ್ಣ ಮಹಾಶಯ ಸಂಬಂಧದ ಅರಿವಿಲ್ಲದೆ ವಿರೋಧಿಸಿ ನಾವು ರಣಕ್ಷೇತ್ರದಲ್ಲಿ ಮಡುಕುವ ದುಸ್ಥಿತಿ ಆಗಿದ್ದೀವಿ. ಆದರೆ ಯಾವಾಗ ನಮಗೆ ಶರಣು ಬಂದು
ಕೃಷ್ಣಸ್ವಾಮಿಯ ನಿರ್ದೇಶನದಂತೆ ನಮ್ಮಿಂದ ರಕ್ಷಿಸಲ್ಪಡುವವನಾಗಿ ನೀ ನಿಯೋಜಿತನಾಗಿ ನಿನ್ನ ಕೂದಲು ಕೊಂಕದಂತೆಯೇ ಸಂರಕ್ಷಿಸಬೇಕಾದಂತಹ ಹೊಣೆಯನ್ನು ನಾವು ಹೊಂದಿದ್ದೆವು. ಯುದ್ಧ ಬೇಡ ಮಗು, ಹೋಗು ಹಸ್ತಿನೆಗೆ. ಯಮಜಾದಿಗಳಿಗೆ ಮಣಿಪುರದಲ್ಲಿ ಆಗಿ ಹೋದ ವರ್ತಮಾನವನ್ನು ಹೇಳಿ ಅಲ್ಲಿಂದ ಭೀಮಾದಿ ಅಧಿಕ ಬಲವನ್ನು ಹೊಂದಿಕೊಂಡು ಬಾ ಅನ್ನುವ ಹಾಗೆ ನಿನಗೆ ನಿರ್ದೇಶಿಸಿದರು. ರಣೋತ್ಸಾಹದಿಂದ ಒಂದು ಹೆಜ್ಜೆಯು ಹಿಂದಿಕ್ಕುವುದಕ್ಕೆ ಸಿದ್ಧನಾಗದೆ ಅಪ್ಪಣೆ ಕೊಡಿ ಚಿಕ್ಕಪ್ಪ ಅನ್ನುವ ಹಾಗೆ ಕೇಳಿ ಮುಂದಾದ. ಕೇವಲ ಕಾಣುವುದಕ್ಕೆ ಅಂಗ ಆಕಾರಗಳಿಂದ ನೀನು ಮನ್ಮಥ ರೂಪ ಕಾಮರೂಪನಲ್ಲ ಮಗು. ಏನು ತ್ರಿಲೋಕ ವಿಜಯಿಯಾದಂತಹ ಪಾರ್ಥನ ಮನದ ಕಾಮನೆ ಇದೆ, ಅದಕ್ಕೊಂದು ರೂಪ ಕೊಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದವ ಅಂತ ನಿನ್ನನ್ನು ನಾನು ಭಾವಿಸಿ ಸಮರ ಕ್ಷೇತ್ರಕ್ಕೆ ಕಳುಹಿಕೊಟ್ಟರೆ ಆ ಬಬ್ರುವಾಹನನ ನಿಶ್ಚಿತವಾದ ವಿಷಿಕಕ್ಕೆ ಹಸು ಕಳೆದು ದರೆಗೊರಡುವಂತಹ ಸ್ಥಿತಿಯಾಗಿ ಹೋಯಿತಲ್ಲ ಮಗು. ಅನವರತ ನಿನ್ನನ್ನು ಸಂರಕ್ಷಿಸಬೇಕಾದ ಹೊಣೆ ನಮ್ಮ ಶಶಿವಂಶದ ಮುಂದಿನ ಪಲ್ಲವವಾಗಿ ದೈವ ನಮಗೆ ಕೈ ಒದಗಿಸಿದಂತಹ ಕಂದ ನೀನು ಅನ್ನುವಂತಹ ಭಾವದಿಂದ ನಾವು ನಂಬಿಕೆಯನ್ನು ತಳೆದಿದ್ದೇವೆ. ಅಯ್ಯೋ, ಎಂತಹ ದಾರುಣವಾದಂತಹ ಸ್ಥಿತಿ ಒದಗಿ ಇನ್ನು ಯಾವ ಯಾಗದಿಂದ ನಾವೇನನ್ನು ಸಾಧಿಸುವುದಕ್ಕೆ ಅಥವಾ ಯಾವ ಒಂದು ಉತ್ತಮವಾದಂತಹ ಕೀರ್ತಿಗಾಗಿ ನಾವು ಹೋರಾಟದಲ್ಲಿ ಮುಂದುವರಿಯಬೇಕಾಗಿದೆ. ಎಲ್ಲವೂ ನಿರರ್ಥಕ. ಅವ್ವೆಯಾದಂತಹ ಕುಂತಿದೇವಿ ನನ್ನ ಮೊಮ್ಮಗನಾದಂತಹ ವೃಷಕೇತೆಯಲ್ಲಿ ಅಂತ ಕೇಳಿದರೆ ಏನು ಉತ್ತರ ಕೊಡಬೇಕು? ಅಣ್ಣನಾದಂತಹ ಧರ್ಮಜನ ನಮ್ಮವರು ನಿನಗಾಗಿ ಪ್ರಶ್ನಿಸಿದರೆ ಉತ್ತರಿಸುವುದಕ್ಕೆ ನುಡಿಯಿಲ್ಲದೆ ಇರುವ ಸ್ಥಿತಿಯಾಗಿ ಹೋಯಿತಲ್ಲ. ಹಾ ಕೃಷ್ಣ ಎಂತಹ ವೃಷಕೇತುವಿನ ಕಲೆಯಬರವನ್ನು ಗಂಗೆಯಲ್ಲಿರಿಸಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದೀಯ. ಮುಂದೇನು ಗತಿ, ಮುಂದೆ ಏನು ಮಾಡುವುದು ಏನು ಹಾಗೆ ಆಲೋಚನೆ ಮಾಡ್ತಾ ಇದ್ದೀಯ. ಇಂತಹ ಸೋಲು ನಿನಗೆ ಬರುವುದಕ್ಕೆ ಕಾರಣ ಏನೆನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು. ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡಿದರೆ ಪರಿಣಾಮವಾಗಿ ನಾವು ಬದುಕಿನಲ್ಲಿ ಸೋಲನ್ನು ಅನುಭವಿಸ್ತೇವೆ ಎನ್ನುವಂತಹ ಸತ್ಯತೆಯನ್ನು ಈಗಲಾದರೂ ನೀನು ಅರ್ಥವಿಸಿಕೊ. ನನ್ನಮ್ಮನಾದಂತಹ ಚಿತ್ರಾಂಗದ ದೇವಿ
ಪರಮ ಪತಿವ್ರತೆಯಾಗಿದ್ದಾಳೆ. ಪತಿವ್ರತೆಯೊಬ್ಬಳಿಗೆ ನಿಂದನೆಯ ಮಾತುಗಳನ್ನು ಆಡಿದ್ರೆ ಪರಿಣಾಮವಾಗಿ ಬದುಕು ಸರ್ವನಾಶವಾಗ್ತದೆ ಎನ್ನುವುದನ್ನು ನೀನೀಗ ತಿಳ್ಕೊಳ್ಬೇಕು. ಏನು ಮಾಡ್ತೀಯಾ? ಒಬ್ಬನೇ ಇದ್ಯಾ? ಪ್ರಾಣ ಹೇಳಿ ನಾನಲ್ಲ, ಹೇಳಿಯಾಗಿ ಮನೆಗೆ ಹೋಗ್ತೀಯ, ಯುದ್ಧವನ್ನು ಕಣ್ಣೀರು ಕರೆಯುತ್ತಿರುವ ನನ್ನನ್ನು ವಿಧ ವಿಧವಾಗಿ ಪಚಾರಿಸಿದೆಯ, ನಿಂದಿಸಿದೆಯ. ಪಾರ್ಥನನ್ನೆಲ್ಲ ನೀನು ನಿಂದಿಸಿದ. ನಿನ್ನ ಪಾಲಿನ ಮೃತ್ಯುವನ್ನು ಕೆರಳಿಸಿದ. ಸ್ಪಷ್ಟ ಪೃಥ್ವಿ ಮೂರರಲ್ಲಿ ನನ್ನನ್ನು ವಿರೋಧಿಸಿ ಉಳಿಯಬಲ್ಲಂತಹ ಸಮರ್ಥರು ಯಾರಿದ್ದಾರೆ? ಎನ್ನುವಂತಹ ವಿಚಾರವನ್ನು ಅರಿತುಕೊಂಡಿದ್ದೇನೆ. ಇನ್ನೊಬ್ಬರ ಸಹಾಯದ ಮುಖಾಂತರ ನೀನು ಗೆಲುವನ್ನು ಸಂಪಾದಿಸಿದ್ಯಾ. ಈ ಸಂದರ್ಭದಲ್ಲಿ ನಿನ್ನ ಸಹಾಯಕ್ಕೆ ಯಾರು ಬರ್ತಾರೆ? ಆ ಪರಶಿವ ಬರ್ತಾನೋ, ಶ್ರೀಕೃಷ್ಣ ಪರಮಾತ್ಮ ಬರ್ತಾನೋ. ಯಾರೇ ಬಂದರು ನಿನ್ನನ್ನು ವಿರೋಧಿಸದೆ ಬಿಡು. ಅಗ್ನಿದೇವರನ್ನು ತೃಪ್ತಿಪಡಿಸುವುದಕ್ಕೆ ಬೇಕಾಗಿ ಕಾಂಡವವನವನ್ನೇ ಆಹುತಿಯನ್ನಾಗಿಸಿದ ತಂಡ ವಿಕ್ರಮಿ ತಂಡ ಪಾರ್ಥನ ವಿಕ್ರಮದ ಮುಂಭಾಗದಲ್ಲಿ ನೀನೇನು
ವಿಲಾಸ ಇಲ್ಲದ ಹಾಗೆ ಮಾಡ್ತೇನೆ ಅವ. ಸೈರಿಸಿ ಯುದ್ಧ ವಿರಾಮವನ್ನು ಘೋಷಿಸುತ್ತೇನೆ. ಅಯ್ಯ ಭಾವಯ್ಯ, ಏನು ಬಾವ? ಏನಯ್ಯ ಇದು? ಯಾಕೆ ಈ ರೀತಿ ಆಡುತ್ತೀರಿ? ಏನು? ಅವಸರವೇ ಅಪಘಾತಕ್ಕೆ ಕಾರಣವಾಗಿದೆ. ತುರಗ ಬಂಧನ ನಡೆಸಿದ ಕಾಳಗವಾಯಿತು, ಯುದ್ಧದಲ್ಲಿ ಮುಂದಾಗ್ತಾ ಇದ್ದೇನೆ. ಸರಿ, ಆದರೆ ನೀನ್ಯಾರು? 3 ಲೋಕಗಳ ಗಂಡನೆನಿಸಿಕೊಂಡವನು ಪಾರ್ಥ ಮಹಾಶಯ. ಅಷ್ಟು ಮಾತ್ರವಲ್ಲ, ದಶನಾಮಾಂಕಿತನಾದಂತಹ ನೀನು ಸಮರಾಂಗಣದಲ್ಲಿ ಯಾರೊಂದಿಗೆ ಸೆಣಸಾಡಬೇಕು? ಆ ಬಬ್ರುವ ಹಾಗಲ್ಲ, ಅರಿಗಳೊಂದಿಗೆ ಸೆಣಸಾಡುವುದನ್ನು ಬಿಟ್ಟು ಆತ್ಮಜನೊಂದಿಗೆ ಸೆಣಸಾಡುತ್ತಿರುವೆಯಲ್ಲ. ಆತ್ಮ ತಿಳಿಯದೆ ನಿನಗೆ? ಒಗಟಿಗಾದರೂ ನೀನು ಸುಳ್ಳು ಹೇಳುವವ. ಛೇ ಛೇ, ನೀನು ಹೇಳಿದ್ದರೆ ಸತ್ಯ ದರ್ಶನ ಆಗದೆ ನೀನು ಸುಳ್ಳು ಹೇಳಿದ್ದು ಅಂತ ಕೇಳಿದವರು ಭಾವಿಸಿಕೊಳ್ಳಬಹುದು. ಆದ್ರೆ ನಾನು ಹಾಗೆ ತಿಳಿಯುವುದಕ್ಕಿಲ್ಲ. ಹ, ಆತ್ಮಜ ಅರ್ಥಾತ್ ನಿನ್ನ ಸುಪುತ್ರನಿದ್ದಾನೆ. ನನ್ನ ಸರಿಯಾಗಿ ನೋಡು, ಈ ಪೋರ, ಪುಟ್ಟ ಪೋರ ನಿನ್ನ ಸುಪುತ್ರ. ಅತ್ತ ನೋಡು. ಮುಖ ನೋಡುವಾಗ ಸ್ವಲ್ಪ ಲಕ್ಷಣ ಕಾಣಿಸುವುದೌದು. ನಾನು ಸಣ್ಣದಿರುವಾಗ ಕನ್ನಡಿಯಲ್ಲಿ ಮುಖ ನೋಡಿದಾಗ ಕಾಣಿಸ್ತದೆ. ಸರಿ, ಆದರೆ ಅಷ್ಟಕ್ಕೆ ಈಗ ಮಗ ಅಂತಾದ್ರೆ ನನಗೆ ಗುರುತು ಸಿಗಬೇಕಿತ್ತಲ್ಲ. ಹೋದಲ್ಲಿ ಮಕ್ಕಳಾದ್ರೆ ಗುರುತು ಸಿಗುವುದು ಹೇಗೆ ಅಂತ ಬೇಕಲ್ಲ. ಸುರನದಿಯ ಶಾಪದಲ್ಲಿ ಆಗಿತು ಪರಿಭಾವ ನಿನಗೆನಗೆತ್ತು. ಸುರನದಿಯ ಶಾಪದಲ್ಲಿ ಆಯಿತು ಪರಿಭಾವ ನಿನಗೆನಗೆತ್ತು. ತರುಣನಲ್ಲಿ ತಪ್ಪಿಲ್ಲದ ತೋಟರಾಶಿ. ಪಾರ್ಥ, ಈ ವಿಚಾರ ಹೇಗಾಯಿತು? ನನಗೇನು ಅರಿವಿಲ್ಲ ಅಂತ ಹೇಳ್ತಾ ನನ್ನ ಇದ್ದೀನಿ. ಮಕ್ಕಳಾದ್ರೆ ಈಗ ಹೋದಲ್ಲಿ ಎಷ್ಟೇ ಮಕ್ಕಳಾಗಲಿ ಮಕ್ಕಳ ಗುರುತು ಸಿಕ್ಕದು. ಹೌದಲ್ಲ? ಹೆಚ್ಚಾದ್ರೆ ಗುರುತವೇ ಸಿಗ್ಲಿಕ್ಕಿಲ್ಲ. ಓಹೋ, ಹಾಗಲ್ಲ. ಹೇಳಯ್ಯ, ಯಾಕೆ ನಿನಗೆ ಈ ಪರಿಭವ ಉಂಟಾಯಿತು? ಈ ಹಿಂದೆ ನೀನು ಮಾಹೇಶ್ಮತಿಯ ನೀಲಧ್ವಜನ ಸುಪುತ್ರನಾದಂತ ಪ್ರವೀರನನ್ನು ಕೊಂದು ಕಳೆದು, ಹೌದಲ್ಲ? ಆ ಕಾಲಕ್ಕೆ ನೀಲಧ್ವಜನ ಮಡದಿಯಾದಂತಹ ಜ್ವಾಲೆ ತೊರೆದು ಹೋದಳು. ನೇರವಾಗಿ ಗಂಗಾ ನದಿಯ ತೀರಕ್ಕೆ ಸಾಗಿ ಅಂಬಿಗನನ್ನು ಕೂಗಿ ಕರೆದು ನೋಡಿಸಿದಳಂತೆ. ಬಿಂದು ನೀರು ಸೋಕದ ತೆರದಿ ನನಗೆ ನಗವನ್ನು ದಾಟಿಸಬೇಕು. ಅಘನಾಶಿನಿಯ ಸ್ಪರ್ಶವಾಗದ ಹಾಗೆ. ಹೌದು. ಓಹೋ. ತದನಂತರ ಕುಪಿತಳಾದಂತಹ ಗಂಗೆ ಜ್ವಾಲೆಯಿಂದ ಆ ನಂತರ ಶಾಪವನ್ನಿತ್ತಳಂತೆ. ಮಗನಿಂದ ಯಾವಾತನಿಂದ ನನ್ನ ಮಗನ ಸಾವಾಯಿತು, ಆತನಿಗೂ ಆತನ ಮಗನಿಂದಲೇ ಸಾವು ಬರಬೇಕು ಎಂದು ಶಾಪವನ್ನಿತ್ತಿದ್ದಾಳೆ. ಅದೇ ಪ್ರಸಂಗ ಇಲ್ಲಿ ಹೀಗಾಯಿತು. ಸಾವಿನ ಬದಲು ನಿನಗೆ ಸೋಲಾಯಿತು. ಕ್ಷತ್ರಿಯನಾದವನಿಗೆ ಸೋಲೇ ಸಾವಲ್ಲವೇ? ಸ್ವಾಮಿ, ತುರಗ ಬಂಧನವನ್ನು ನಡೆಸಿದ ಮೇಲೆ ಯುದ್ಧಕ್ಕಾಗಿ ಬಬ್ರುವಾಹನನೋ ಮಣಿಪುರದವರೋ ಒದಗುತ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನಿರುವ ಸಂದರ್ಭದಲ್ಲಿ ಕಪ್ಪ ಕಾಣಿಕೆಗಳನ್ನು ತಂದಿತ್ತು. ಪಾದಮೂಲದಲ್ಲಿ ಅಪರಾಧ ಕ್ಷಮಾಪಣೆಗಾಗಿ ಯಾಚಿಸಿದಂತಹ ಹುಡುಗ ಇದ್ದ. ಆಗ ಅವನ ತಾಯಿಯ ಹೆಸರು ಹೇಳಿದ ಚಿತ್ರಾಂಗದೇನು. ಈಗ ಹೋದಲ್ಲಿ ಮಕ್ಕಳಾದವರಿಗೆ ಮಕ್ಕಳ ಹೆಸರು ಗೊತ್ತಿಲ್ಲದೆ ಹೋಗುದು, ಮಕ್ಕಳ ತಾಯಿಯ ಹೆಸರಲ್ಲಿ ಆದ್ರೂ ಮರೆತು ಹೋಗ್ತಾರೆ. ಹೌದಲ್ಲ? ನೆನಪಿರ್ಲೇಬೇಕು. ಸರಿಯಾಗಿ ನನಗೆ ನೆನಪಿಗೆ ಬರ್ತಾವೆ. ಹೌದೇ? ಮಣಿಪುರ, ಚಿತ್ರಾಂಗ, ಶೇಷನ ಮೊಮ್ಮಗಳು, ಚಿತ್ರವಾಹನನ ಮಗಳು, ಚಿತ್ರಾಂಗದ ಎಲ್ಲ ಈಗ ನೆನಪಿಗೆ ಬರ್ತಾವೆ. ಹೀಗಾಗುವುದಕ್ಕೆ ಕಾರಣವಾದದ್ದು ಗಂಗಾದೇವಿಯ ಶಾಪ. ಸರಿಯಾಗಿ ನೋಡು ಚಿತ್ರಾಂಗದೇ, ನೋಡು. ಹಾಗಿದ್ರೆ ಈಗ ಹಾಗಿದ್ರೆ ನನ್ನ ಮಗ ಅಂತ ಆಯ್ತಲ್ಲ, ಮತ್ತೆ ಇನ್ನು ನಮ್ಮದು ಹೋರಾಟ ಇಲ್ಲ. ಸಾರಬೇಕಲ್ಲ, ಕೇವಲ ಬಾಯಿ ಮಾತಿನಲ್ಲಿ ಆಡಿದರೆ ಅಷ್ಟು ಸುಲಭ ಅಮಾಯಿತ ಕೆಳಗಿಡುವುದಿಲ್ಲ ಇನ್ನು. ಇಲ್ಲ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಕ್ಕೆ ನಿಮ್ಮ ಮಗ ಗೊತ್ತಾಯ್ತಾ? ತುಂಬಿದ ಸಭೆಯಲ್ಲಿ ಹೇಳಬೇಕು, ಘಂಟಾಘೋಷವಾಗಿ ಸಾರಬೇಕು ನನ್ನ ಮಗ ಬಬ್ರುವಾಹನವೆಂದು. ನಾನು ಈಗಲೂ ಒಂದು ಪರೀಕ್ಷೆ ಮಾಡಿ ಎಲ್ಲಿಯಾದ್ರೂ ಈಗಲೂ ಒಂದು ಅಪ್ಪ ಅಂತ ಕಾಲಿಡೀತಿದ್ದು ನಾನು ಒದ್ದಾಚೆಗೆ ಆಗ್ತೀನಿ. ಯಾಕೆ ಆಡಿದ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ನನ್ನ ಮಗ ಹೇಗಾಗ್ತಾನೆ? ಮಗನೇ ಬಬ್ರುವಾಹನ, ತುಂಬಿದ ಸಭೆ ಎಲ್ಲರ ಸಮಕ್ಷ
ಪ್ರತ್ಯಕ್ಷವಾಗಿ ನೋಡುವವರು ಪರೋಕ್ಷದಲ್ಲಿ ಹಾ, ನೋಡುವವರು ಹಾ. ಎಲ್ಲರ ಸಮಕ್ಷದಲ್ಲಿ ಹೌದೌದು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಚಿತ್ರಾಂಗದಾನಂದನನಾದ ಬಬ್ರುವಾಹನ ನನ್ನ ಮಗ. ಹೌದು, ಹೌದು, ಹೌದು. ಅಪ್ಪ ಅಪ್ಪ ತಾಯಿಯವರಿಗೆ ಬೇಡದ ಮಾತುಗಳನ್ನು ಹೇಳಿದ ಕ್ಷಣ ನಿಮ್ಮನ್ನು ನಿಂದಿಸಿದೆ ನಾನು. ಕಾರಣ ಬೇಕು ಮಗು. ಕುಲಪುತ್ರರಾದವರು ಸಾಧ್ವಿಯಾದ ತಾಯಿಯನ್ನು ಯಾವನೇ ಆಕ್ಷೇಪಿಸಿ, ಜನ್ಮ ಕೊಟ್ಟ ತಂದೆ ಆಕ್ಷೇಪಿಸಿದರೂ ಅದನ್ನು ಆಕ್ಷೇಪಿಸುವಷ್ಟು ಛಾತಿಯನ್ನು ಹೊಂದಿದವರಾಗಬೇಕು, ಮನ್ನಿಸಬೇಕಪ್ಪ. ಆಗಲೇ ನಾರಿ ಸರ್ವತ್ರ ಪೂಜಿತಳಾಗಿ ಲೋಕದಲ್ಲಿ ಮನ್ನಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಚಿತ್ರಾಂಗದ ಎಲ್ಲರ ಮುಂದೆ ನಿನ್ನನ್ನು ಅಪ್ಪಿಕೊಳ್ಳುವ ಹಾಗೆ ಆಶೀರ್ವಾದವನ್ನು ಮಾಡಿ. ದೀಕ್ಷಾಬದ್ಧರಿದ್ದೇವೆ. ಈಗ ಈ ಸಲ ನಮಗೆ ಆವತ್ತಿನಾಗಲ್ಲ, ಅಲ್ಲ. ಆವತ್ತು ತಿರುಗಾಟಕ್ಕೆ ಬಂದಾಗ ಹೋದಲ್ಲೇ ಅಲ್ಲೂ ನಾವು. ಈ ಸಲ ನಮಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಗ ದೀಕ್ಷೆ ಮುಗಿಯಲು ಎಂಥದ್ದು ಮಾಡ್ಲಿಕ್ಕಿಲ್ಲ. ಏನು ಮಗ ಇದೇ ನಿಲ್ಲಿಸಿ ಮಾತಾಡಿಸುವುದು, ಊರಿಗೆ ಕರ್ಕೊಂಡು ಹೋಗಬೇಕು. ಊರಿಗೆ ಕರ್ಕೊಂಡು ಹೋಗುವುದು. ಕರ್ಕೊಂಡು ಹೋಗಿ ಮನೆಯಲ್ಲಿ ಎಷ್ಟು ದಿವಸ ಇಡ್ತೀರಿ? ಅದೇನು ಬರುವುದಕ್ಕಿಂತ ಮೊದಲೇ ದಿನ ನಿರ್ಣಯ ಮಾಡುದು. ಖರ್ಚಾಗ್ತದಾ? ಅಲ್ಲ, ನಿಲ್ಲುವುದಕ್ಕೆ ಆಗ್ತದ ಅಂತ ಕೇಳಿದ್ದು. ಒಂದೆರಡು ಮೂರು ದಿವಸ ನಿಲ್ಲುವ, ಮತ್ತೆಂತದ್ದು ಮಾಡುದು. 1 ವರ್ಷ ಬೇಕಿದ್ರು ನಿಲ್ಲಿ. ಹಾ, ಅಲ್ಲಿಗೆ ಅವಧಿಗೆ ಮುಟ್ಟಬೇಕಲ್ಲ ನಾವು. 6 ತಿಂಗಳು. ಹೌದು, 6 ತಿಂಗಳು. ಇಲ್ಲ 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 ಇಲ್ಲ, ಅಕ್ಷರ ನಿಲ್ಲಿಕ್ಕೆ ಆಗುದಿಲ್ಲ. ನಮ್ಮ ತಿರುಗಾಟಕ್ಕೆ ತೊಂದರೆ ಆಗ್ತದೆ. ಹಾ. ಹಾಗಾಗಿ 3 ದಿವಸ ನಿನ್ನಲ್ಲಿ ವಿಶ್ರಾಂತಿಯನ್ನು ಹೊಂದಿ ನೀವು ಕೊಡುವ ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ನೀನು ಬರಬೇಕು. ನಿಮ್ಮ ಜೊತೆಗೆ ತಿರುಗಾಟ ಮಾಡಬೇಕು ಅಂತ ಆಸೆ ಉಂಟಪ್ಪ. ಅನುಕೂಲ ಉಂಟು. ನಮ್ಮೊಟ್ಟಿಗೆ ಬಂದ್ರಾಯ್ತು. ಮುಂದೆ ನಮ್ಮ ತೊಲಗ ಹೋಗುವಾಗ ಅಲ್ಲಿ ಬಂಧಿಸಿದ ರಾಯರಲ್ಲಿ ಹೋರಾಡುವ ನಾನು ಸಾಮರ್ಥ್ಯವನ್ನು ತೋರ ಅವಕಾಶವನ್ನು ನಾನು ಅಲ್ಲಿಗೆ ಹೋಗುದಲ್ಲ. ಇಲ್ಲಿಗೆ ನಾವು ಹೊರಟು ಹೋದ್ರೆ ಸಾಕು. ಅದಕ್ಕಿಂತ ಮೊದಲೇ ಹೋಗಬೇಕು. ನಮ್ಮನ್ನು ಕಲಿಸಿಕೊಡುವುದಕ್ಕಿಂತ ಮೊದಲು ನೀವು ಇಲ್ಲ ಇಲ್ಲ, ಹಾಗಲ್ಲ, ಕಳಿಸಿಕೊಟ್ಟ ಮೇಲೆ ನನಗಾದ್ರೂ ಅಲ್ಲಿ ಹೋಗುದು ರಾಜಮುದ್ರೆ ಉಂಟಲ್ಲ, ಆಗ ಹೇಗೋ ನಿಮ್ಮ ಜೊತೆ ಸೇರಿಡ್ಲಿಕ್ಕೆ ಬರ್ತಾನೆ. ಹಸ್ತಿನಾವತಿಯಲ್ಲಿ ಸೇರಿಕೊಂಡ್ರೆ ಆಯ್ತು. ಇದು ಸ್ವಾಮಿ ಎಲ್ಲವೂ ಸುಖಾಂತ್ಯವಾಯ್ತಲ್ಲ. ನಿನ್ನಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ. ಇದು ಆಗಾಗ ಪ್ರಸಂಗಕ್ಕೆ ಬೇಕಾದಾಗ ನೀನು ಎಲ್ಲ ಕೊನೆಗಾಗುವ ಬರುದು ಉಂಟಾದ್ರೆ ಬಹಳ ಕಷ್ಟ ಆಗ್ತದೆ. ನೀನು ನನ್ನೊಟ್ಟಿಗೆ ಬೇಕು ಮುಂದೆ ಹೋಗಿ. ಸರಿ ಸರಿ ಸರಿ, ಆಗ್ಲಿ. ಹಾಗಿದ್ರೆ ಎಲ್ಲರಿಗೂ ಕಲ್ಯಾಣವಾಯ್ತಲ್ಲ. ಹೌದೌದೌದು. ಲೋಕಕ್ಕೆ ಮಂಗಲ. ಬಿಗಿಗಟಗುವ ಕಣ್ಣು ಬಣ್ಣ ನಡುವಿನ ಮುಡಿ ನೋಟದ ನಡೆ ನುಡಿ ಬೆಳಗಿದೆ. ಬಿಗಿಗಟಗುವ ಕಣ್ಣು ಬಣ್ಣ ನಡುವಿನ ಮುಡಿ ನೋಟದ ನಡೆ ನುಡಿ ಬೆಳಗಿದೆ. Jaya Mangala